ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ. ಸೊ ಇವತ್ತು ನೋಡೋಣ ಅಮಾವಾಸ್ಯೆ ಏನು ಹೇಳಿಸ್ತಾರೆ ಮಾತಾ ಕಾಳಿ, ಏನು ಗೈಡೆನ್ಸ್ ಕೊಡ್ತಾರೆ ಏನು ಅಂತ ನೋಡೋಣ. ಓಕೆನಾ? ಸೊ ಮಾತಾ ಕಾಳಿ ಕಾರ್ಡ್ಸ್ ತೆಗಿತಾ ಇದ್ದೀನಿ. ಜೊತೆಗೆ ಇದು ಈ ಕಾರ್ಡ್ಸ್ ಕೂಡ ತೆಗಿತೀನಿ. ಓಕೆನಾ? ಬೀಳ್ತಾ ಇದೆ ನೋಡಿ ಆಗ್ಲೇ. ರೆಡಿ ಫಾರ್ ರೀಡಿಂಗ್ ಅಂತ ಟಾಪ್ ಟಾಪ್ ಅಂತ ಬೀಳ್ತಾ ಇದೆ. ಎಸ್ ಮಾತಾ ಪ್ಲೀಸ್ ಬ್ಲೆಸ್. ಏನು ಹೇಳಬೇಕು ಗೊತ್ತಿಲ್ಲ ನನಗೆ, ಏನು ಹೇಳಿಸ್ತಾರೆ ಗೊತ್ತಿಲ್ಲ. ಸೊ ಇವತ್ತು ಅಮಾವಾಸ್ಯೆ. ಲಾಸ್ಟ್ 13 ಡೇಸ್ ಬ್ಯಾಕ್ ನೋಡಿದ್ರಿ. ಸೊ ಏನಾದರೂ ಈ ವಿಡಿಯೋ ನಿಮಗೆ ಅಮಾವಾಸ್ಯೆ ಒಳಗೆ ಸಿಕ್ಕಿದ್ರೆ ಇದು ಡೆಫಿನೆಟಾಗಿ ನಿಮಗೆ ಅಂತ ಹೇಳಿಸಿದ್ರು. ಸೊ ಇವತ್ತು ಈ ಥರ ಪ್ರೇರಣೆ ಆಗಿದೆ, ಗೊತ್ತಿಲ್ಲ ಏನು ಹೇಳಿಸ್ತಾರೆ ಅಂತ. ಸೊ ನೋಡೋಣ. ಎಸ್ ಮಾತಾ ಪ್ಲೀಸ್ ಬ್ಲೆಸ್. The High Priestess. Wow. Okay. The Hanged Man. ಓಕೆನಾ? ಹೇಳ್ತೀನಿ ಏನು ಎನರ್ಜಿ ತೋರಿಸ್ತಾ ಇದ್ದಾರೆ ಅಂತ ಹೇಳ್ತೀನಿ. ಒಂದೇ ನಿಮಿಷ. ಇನ್ನೊಂದು ಕಾರ್ಡು ಮಾತಾ. ಎಸ್ ಬಾಬಾ. ಯಾವುದು? ದ ಫೂಲ್. ಓ ಓಕೆ. ಸೊ ಮಾತಾ ಕಾರ್ಡ್ಸ್ ತೆಗೆದ್ಬಿಡೋಣ. ಓಕೆನಾ? ಸೊ ತೆಗೆದ್ಬಿಟ್ಟು ಏನು ಹೇಳಿಸ್ತಾರೆ ನೋಡೋಣ. ಎಸ್ ಮಾತಾ. ವಿಗ್ರಹ ವಿನಾಶಿನಿ. ಓಕೆನಾ? ಐ ಬ್ರೇಕ್ ದ ಫಾಲ್ಸ್ ಐಡೆಂಟಿಟೀಸ್ ಅಂತ ಹೇಳ್ತಾ ಇದ್ದಾರೆ ಮಾತೆ. ಇರಿ. ಓಕೆ. ಸೊ ಇನ್ನೆರಡು ಕಾರ್ಡ್ ತೆಗೆದ್ಬಿಡೋಣ. ಎಸ್ ಮಾತಾ ಪ್ಲೀಸ್ ಬ್ಲೆಸ್. ಅಪರಾಜಿತ. ಐ ಆಮ್ ದ ಅನ್ಕಾಂಕ್ವರಬಲ್ ಅಂತಿದ್ದಾರೆ. ವಾವ್. ದಿಸ್ ಈಸ್ ಆಸಮ್. ಓಕೆನಾ? ಸೂಪರ್ ಡೂಪರ್ ಎನರ್ಜಿ ಬರ್ತಾ ಇದೆ. ಎಸ್ ಮಾತಾ. ಇನ್ನೊಂದು ಕಾರ್ಡು. ಸೊ ಏನು ಹೇಳಿಸ್ತಾ ಇದ್ದಾರೆ? ಓ ರುಧಿರಸ್ವ. ಶಿ ಹೂ ಡ್ರಿಂಕ್ಸ್ ದ ಬ್ಲಡ್ ಆಫ್ ಫಾಲ್ಸ್ಹುಡ್ ಅಂತಿದ್ದಾರೆ. ಶಿ ಹೂ ಡ್ರಿಂಕ್ಸ್ ದ ಬ್ಲಡ್ ಆಫ್ ಫಾಲ್ಸ್ಹುಡ್. ಓಕೆ. ಸೊ ವೆರಿ ಕ್ಲಿಯರ್ಲಿ. ಓಕೆನಾ? ಸೊ ಫಸ್ಟು ಏನು ಬರ್ತಾ ಇದೆ ಅಂತಂದರೆ ಹೈ ಪ್ರಿಸ್ಟಸ್ ಕಾರ್ಡ್ ಬಂದಿದೆ. ಓಕೆನಾ? ನನಗೆ ಇದು ಆ್ಯಕ್ಚುಲಾಗಿ ಮಾತಾ ಚಾಮುಂಡೇಶ್ವರಿ ಅಂದ್ಕೊಳ್ಳಿ, ಮಾತಾ ಕಾಳಿ ಅಂದ್ಕೊಳ್ಳಿ. ಸೊ ನನಗೆ ಆ ಥರ ಒಂದು ಎನರ್ಜಿ ತೋರಿಸ್ತಾ ಇದ್ದಾರೆ, ಆ ಥರ ಬ್ಲೆಸ್ಸಿಂಗ್ಸ್ ತೋರಿಸ್ತಾ ಇದ್ದಾರೆ. ಸೂಪರ್ ಎನರ್ಜಿ. ಓಕೆ. ಹೈ ಪ್ರಿಸ್ಟಸ್ ಬಂದಿದೆ ಇದರ ಜೊತೆ. ಓಕೆನಾ? ಇದಿದೆ. ಓಕೆ. ವಿಗ್ರಹ ವಿನಾಶಿನಿ. ಐ ಬ್ರೇಕ್ ದ ಫಾಲ್ಸ್ ಐಡೆಂಟಿಟೀಸ್ ಅಂತ ಹೇಳ್ತಾ ಇದ್ದಾರೆ ಫಸ್ಟ್. ಓಕೆನಾ? ಓಕೆ. ಯು ಆರ್ ನಾಟ್ ಹೂ ದ ವರ್ಲ್ಡ್ ಟೋಲ್ಡ್ ಯು ಟು ಬಿ ಅಂತಿದ್ದಾರೆ. ಸೊ ಇಲ್ಲಿ ಯಾರಿಗೋ ವೆರಿ ಕ್ಲಿಯರ್ ಎನರ್ಜಿ ಇದು ಬರ್ತಾ ಇರೋದು. ನೀವು ನಿಮ್ಮ ಏನು ಎನರ್ಜಿ ಇತ್ತು, ಓಕೆನಾ, ನೀವು ಆ ಎನರ್ಜಿನ ತೋರಿಸ್ಕೊಳಕ್ಕಾಗ್ತಿರ್ಲಿಲ್ಲ ಇಷ್ಟು ದಿನ ಅಥವಾ ಇಷ್ಟು ವರ್ಷ, ವಾಟೆವರ್. ಓಕೆನಾ? ಸೊ ನಿಮಗೆ ಅರ್ಥ ಆಗುತ್ತೆ ಏನು ಹೇಳಿಸ್ತಾ ಇದ್ದಾರೆ ಅಂತ. ಸೊ ಇಷ್ಟು ದಿನ ಇಷ್ಟು ವರ್ಷ ನಿಮಗೆ ನಿಮ್ಮ ಎನರ್ಜಿ ಏನು, ಸೊ ಅದು ತೋರಿಸ್ಕೊಳಕ್ಕಾಗ್ತಾ ಇರಲಿಲ್ಲ ನೀವು ಪ್ರಪಂಚಕ್ಕೆ ಅಂತ ಹೇಳ್ತಾ ಇದ್ದಾರೆ ಫಸ್ಟು. ಓಕೆನಾ? ಸೊ ನೀವು ಒಂದು ರೀತಿ ಒಂದು ಬಂಧನ ಅಂತ ಅಂದ್ಕೊಳ್ಳಿ, ಅಥವಾ ಒಂದು ರೀತಿ ಕಂಟ್ರೋಲ್ ಅಂದ್ಕೊಳ್ಳಿ. ಸೊ ಆ ಥರ ಇತ್ತು ನಿಮ್ಮ ಪರಿಸ್ಥಿತಿ ಅಂತ ಹೇಳ್ತಾ ಇದ್ದಾರೆ. ಆಯಿತಾ? ಆ ಥರ ತೋರಿಸ್ತಾ ಇದ್ದಾರೆ. ಸೊ ನಿಮ್ಗೆ ಯಾವ ರೀತಿ ಒಂದು ಬಂಧನ ಅಂತಂದರೆ, ನನಗೆ ಆ್ಯಕ್ಚುಲಿ 8 ಆಫ್ ಸೋರ್ಡ್ಸ್ ಕೂಡ ತೋರಿಸ್ತಾ ಇದ್ದಾರೆ. ಓಕೆನಾ? ಸೊ ಅದು ಹೇಗೆ ಅಂತಂದರೆ, ನೀವೊಂದು ರೀತಿ ನಿಮ್ಮ
ಮೆಂಟಲಿ ನೀವು ರೆಡಿ ಇರಲಿಲ್ಲ ಅಂತಲೂ ತೋರಿಸ್ತಾ ಇದ್ದಾರೆ ಆಯಿತಾ. ನೀವು ಅಂದರೆ ಮಾನಸಿಕವಾಗಿ ನೀವು ರೆಡಿ ಇರಲಿಲ್ಲ. ಯಾತಕ್ಕೆ ಅಂತಂದರೆ ಒಂದು ರೀತಿ ಭಯ ಅಂತಿರ್ಬೋದು, ಅಥವಾ ಒಂದು ರೀತಿ ಜನ ಏನಂತಾರೆ, ಜನ ಏನು ಮಾತಾಡಿಬಿಡ್ತಾರೆ, ಆ ಥರ ಅಂತಲೂ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಇದು ನಿಮ್ಮ ಮನಸ್ಸು ಮೇಲೆ ಎಷ್ಟರ ಮಟ್ಟಕ್ಕೆ ಪರಿಣಾಮ ಬೀರ್ತು ಅಂತಂದರೆ, ನೀವು ನಿಮ್ಮ ನಿಜ ರೂಪ ಏನು ಅನ್ನೋದನ್ನು ತೋರ್ಸೋಕ್ಕೆ ಆಗಲಿಲ್ಲ, ಅಥವಾ ನೀವು ಆ್ಯಕ್ಚುಲಿ ಹೈ ಪ್ರಿಸ್ಟಸ್ ಬಂದಿರೋದು ಇದು. ಓಕೆನಾ. ಅಂದರೆ ನಿಮಗೆ ಒಂದು ರೀತಿ ಡೌನ್ಲೋಡ್ಸ್ ಅಂತ ಅಂದ್ಕೊಳ್ಳಿ. ಅಂದರೆ ನಿಮಗೆ ಸ್ಪಿರಿಚುವಲಿ ತುಂಬ ಒಂದು ಹೈ ಲೆವೆಲ್ ಕಾರ್ಡ್ ಇದು ಆಯಿತಾ. ಸ್ಪಿರಿಚುವಲಿ ಹೇಳಬೇಕಂದ್ರೆ ತುಂಬ ಹೈ ಲೆವೆಲ್ ಕಾರ್ಡು. ಅಂದರೆ ನಿಮಗೆ ಒಂದು ರೀತಿ ಮೆಸೇಜಸ್ ಬರೋದಾಗಲಿ, ಅಂದರೆ ನೀವು ಅಷ್ಟೇ ವೆರಿ ಪ್ಯೂರ್ ಹಾರ್ಟ್. ಓಕೆನಾ. ಯಾರ ಬಗ್ಗೆ ಆಗಲಿ ಒಂದು ಕೋಪ ಆಗಲಿ, ಒಂದು ಕ್ಲೇಶ ಆಗಲಿ, ಎಂಥದ್ದು ಇಲ್ಲ, ಆ ಥರ ಒಂದು ಎನರ್ಜಿ ಬರ್ತಾಯಿದೆ. ಸೊ ನೀವು ಯಾವ ರೀತಿ ಒಂದು ಧರ್ಮದ ದಾರಿಲಿ ನಡೀತಾ ಇದ್ರಿ ಆಯಿತಾ. ಬಟ್ ನಿಮಗೆ ಬಹಳ ಒಂದಷ್ಟು ಅಡೆತಡೆಗಳಾಯಿತು, ಬಹಳ ಅಡೆತಡೆಗಳಾಯಿತು ಅಂತಲೇ ಹೇಳ್ತಾ ಇದ್ದಾರೆ. ಸೊ ಆ ಅಡೆತಡೆಗಳು ಯಾವ ಥರ ಆಗಿಬಿಡ್ತು ಅಂತಂದರೆ, ನೀವೇನು ಈಗ ಸಪೋಸ್ ಹೇಳಬೇಕು ಅಂತಂದರೆ, ಓಕೆನಾ, ಇದು ಉದಾಹರಣೆ ಅಂತ ಹೇಳಿಸ್ತಾ ಇದ್ದಾರೆ. ನೀವು ನಿಮ್ಮ ಪರಿಸ್ಥಿತಿ ನೀವು ಅನ್ವಯಿಸ್ಕೋಬೇಕು ಎಲ್ಲಿಗೆ ಅಂತ. ನನಗೆ ಯಾವ ಥರ ಹೇಳಿಸ್ತಾ ಇದ್ದಾರೆ ಅಂತಂದರೆ, ಓಕೆ, ಇವಾಗ ನೀವು ಒಂದು ಫ್ಯಾಮಿಲಿ ಪರಿಸ್ಥಿತಿ ಅಂತ ತೊಗೊಂಡ್ರೆ, ಅಯ್ಯೋ ಅವ್ರು ಏನು ಅಂದ್ಬಿಡ್ತಾರೆ, ಇವ್ರೇನು ಅಂದ್ಬಿಡ್ತಾರೆ, ಈಗ ನೀನು ಈ ಮನೆ ಮಗಳು ಅಥವಾ ಈ ಮನೆ ಮಗ. ಆ್ಯಂಡ್ ಇದು ಜೆಂಡರ್ ಇರೋದಿಲ್ಲ, ಈಗಲೇ ಹೇಳ್ತೀನಿ, ಯಾವಾಗಲೂ ಹೇಳ್ತೀನಿ, ಟ್ಯಾರೋನಲ್ಲಿ ಜೆಂಡರ್ ಇರೋದಿಲ್ಲ. ಬಟ್ ಇಲ್ಲಿ ಏನು ತೋರಿಸ್ತಾ ಇದ್ದಾರೆ ಅಂತಂದರೆ, ಸೊ ಇದು ಯಾರು ಇರ್ಬೋದು ಆಯಿತಾ. ನಿಮ್ಮ ಲೈಫಲ್ಲಿ ನಿಮಗೆ ಅಂತಲೇ ಇರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿಲಿ ಯಾರಾದರೂ ಇರ್ಬೋದು. ಬಟ್ ಅವ್ರಿಗೆ ತುಂಬ ಹೈ ಸ್ಪಿರಿಚುವಲ್ ಎನರ್ಜಿ ಇದೆ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ. ಸೊ ನಿಮಗೆ ಅರ್ಥ ಆಗುತ್ತೆ ಇವಾಗ ಯಾರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಬಗ್ಗೆ ಹೇಳ್ತಾ ಇದ್ದೀನಿ, ಅಥವಾ ನಿಮ್ಮ ಫ್ಯಾಮಿಲಿಲಿ ಯಾರದಾದ್ರೂ ಬಗ್ಗೆ ನಿಮ್ಗೆ ಏನಾದ್ರು ಒಂದು ಡೌಟ್ ಇದೆಯಾ, ಎಸ್ ಅಂತಿದ್ದಾರೆ ಆಯಿತಾ. ಹೈ ಪ್ರಿಸ್ಟಸ್ ಕಾರ್ಡ್ ಬಂದಿರೋದು ಹಂಗಿಂಗಲ್ಲ, ಸುಮ್ಮನೆ ಬಂದಿರೋದಲ್ಲ ಇದು ಕಾರ್ಡ್ಸು, ಸುಮ್ಮನೆ ಹೇಳಿಸ್ತಾ ಇರೋದಲ್ಲ. ಅವರ ಐಡೆಂಟಿಟಿ ಏನಿತ್ತು ಅಂದರೆ, ಈಗ ನೀನು ಬರೀ ಈಗ ಈ ಮನೆ ಸೊಸೆ, ಓಕೆನಾ, ಅಥವಾ ಈ ಮನೆ ಮಗಳು, ಅಥವಾ ಈ ಮನೆಗೆ ಇಷ್ಟೇ ಮಗ, ಅಥವಾ ಈ ಮನೆ ಮಗ. ಅಂದರೆ ನಾವು ಈ ಬೌಂಡ್ರಿ ದಾಟಿ ನಾವು ಹೋಗೋ ಹಾಗಿಲ್ಲ. ಇನ್ನೇನೋ ಆ ಥರ ಎಲ್ಲ ಹೇಳ್ಕೊಳ್ಳೋ ಹಾಗಿಲ್ಲ. ಆ ಥರ ಇದೇನೋ ಮಾಡ್ತೀನಿ ಅದೇನೋ ಮಾಡ್ತೀನಿ ಅಂತ ಹೇಳ್ಕೊಳ್ಳೋ ಹಾಗಿಲ್ಲ ಅಂತ ಆ ಥರ ಇರ್ಬೋದು. ಅಥವಾ ಇವಾಗ ಸ್ಪಿರಿಚುವಲ್ ಲೈನಲ್ಲಿ ಅಂತಲೇ ಹೇಳಿಸ್ತಾ ಇದ್ದಾರೆ ಪದೇ ಪದೇ. ಇವಾಗ ನೀವೇನು ಮಾಡ್ತಾ ಇರ್ಬೋದು ನನಗೆ ಗೊತ್ತಿಲ್ಲ. ಲೈಕ್ ಇದು ಹೀಲಿಂಗ್ ಮಾಡ್ತಾ ಇರ್ಬೋದು ನೀವು, ಅಥವಾ ನೀವು ರೇಖಿ ಹೀಲಿಂಗ್ ಇರ್ಬೋದು, ಅಥವಾ ಏನು ಪಾಮಿಸ್ಟ್ರಿ ನೋಡ್ತೀರಾ, ಅಥವಾ ಯಾವ ಥರನಾದ್ರು ಇರ್ಬೋದು. ಓಕೆನಾ. ನೀವೇನು ಮಾಡ್ತಾಯಿದ್ರಿ, ಬಟ್ ಅದಕ್ಕೆ ಒಂದು ಅಡೆತಡೆ ಹಾಕ್ತಾಯಿದ್ರು. ಅದು ತಪ್ಪು, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡ, ಅಥವಾ ಇದು ಮಾಡಬಾರ್ದು, ಅಥವಾ ನೀವೇನೋ ಒಂದು ನೆಗೆಟಿವಿಟಿ ಮಾಡ್ತೀರಾ ಅಂತ ಆಗಿರ್ಬೋದು. ಆ ಥರ ಏನೋ ಸಮಥಿಂಗ್ ತೋರಿಸ್ತಾ ಇದ್ದಾರಪ್ಪ. ಓಕೆನಾ. ಸೊ ಅದನ್ನು ನೀವೇನು ಮಾಡಿದ್ರಿ, ನೀವು ನಿಮ್ಮ ನಿಜ ರೂಪ ಏನು, ನಿಮ್ಮಲ್ಲಿರೋ ಏನು ಶಕ್ತಿ ಇದೆ ಅದನ್ನು ನೀವು ತೋರಿಸ್ಕೊಳ್ಳೋಕ್ಕೆ ಆಗಲಿಲ್ಲ ಪ್ರಪಂಚಕ್ಕೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ ಇಲ್ಲಿ ಭಗವಂತ ಆಯಿತಾ. ಸೊ ಅದಕ್ಕೋಸ್ಕರ ಬಟ್ ನಿಮ್ಮ ಸ್ಪಿರಿಚುವಲ್ ಪಾತ್ ಅಂತೂ ಸೂಪರ್ ಡೂಪರ್ ಆಗಿದೆ, ಅರ್ಥ ಆಯ್ತಾ, ಆ ಥರ ಅಂತ ಹೇಳ್ತಾ ಇದ್ದಾರೆ. ಬಟ್ ನೀವು ಆ ಥರ ಇರೋಕ್ಕಾಗಲಿಲ್ಲ, ನಿಮ್ಮ ನಿಜ ರೂಪ ಏನು ಅಂತ ತೋರಿಸ್ಕೊಳಕ್ಕಾಗಲಿಲ್ಲ ಅಂತಿದ್ದಾರೆ, ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ಇವಾಗ ಮಾತೆ ಕಾರ್ಡ್ ಏನು ಹೇಳ್ತಾ ಇದ್ದಾರೆ, ಅದ್ರ ಕೆಳಗೆ ಬಂದಿದೆ ಕಾರ್ಡು, ಐ ಬ್ರೇಕ್ ದ ಫಾಲ್ಸ್ ಐಡೆಂಟಿಟೀಸ್ ಅಂತಿದ್ದಾರೆ. ಸೊ ಈ ಪ್ರಪಂಚಿಕವಾಗಿ ನಾವೇನಿದ್ದೀವಿ, ಅರ್ಥ ಆಯ್ತಾ, ಇದು ನಾವು ಬದುಕಿರೋವರೆಗೂ ಅಷ್ಟೇನೆ. ಜಸ್ಟ್ ಯೋಚನೆ ಮಾಡಿ, ನಾವೀಗ ಬದುಕಿರೋವರೆಗೂ ಒಂದು ಟೈಟಲ್ ಕೊಡ್ತಾರೆ, ನೀನು ಈ ಮನೆ ಮಗಳು, ಈ ಮನೆ ಸೊಸೆ, ನೀನು ಈ ತಾಯಿ, ಇವ್ರಿಗೆ ಹೆಂಡತಿ, ಅಥವಾ ನೀನು ಇವ್ರಿಗೆ ಗಂಡ ಅಥವಾ ಮಗ, ಈ ಥರ ಲೈಕ್ ನಿಮಗೊಂದು ಐಡೆಂಟಿಟಿ ಸಿಕ್ಕಿರುತ್ತೆ, ಅರ್ಥ ಆಯ್ತಾ, ಕರೆಕ್ಟಾ. ಅದೇನಂತಂದರೆ ಅದು ಐಡೆಂಟಿಟಿ ಅಷ್ಟಕ್ಕೆ ಸೀಮಿತವಾಗಿರೋದಿಲ್ಲ, ನಮ್ಮ ಲೈಫು ಅದಕ್ಕಿಂತ ಮೀರಿ ಇರುತ್ತೆ. ನಾವು ಯಾವಾಗ ಈ 3D ಪ್ರಪಂಚದಲ್ಲಿ ನಾವು ಒಪ್ಕೊಂಡ್ಬಿಡ್ತೀವಿ, ಎಸ್ ನಾವು ಇಷ್ಟೇ ನಮ್ಮದು ಲೈಫು, ಎಸ್ ನಾವು ಹೀಗೇ ಹೌದು ಅಂತ, ಅಲ್ಲಿಗೆ ಕ್ಲೋಸ್. ಓಕೆನಾ. ಬಟ್ ಆ್ಯಕ್ಚುಲಿ ಈಗ ಸ್ಪಿರಿಚುವಲ್ ಪಾತಲ್ಲಿ ನಾನು ಹೇಳ್ತಾ ಇರೋದು, ಸ್ಪಿರಿಚುವಲ್ ಪಾತಲ್ಲಿ ಇದ್ದೀರಾ ಅಂತಂದರೆ ನಿಮ್ಮ ಐಡೆಂಟಿಟಿ ಏನು, ನಿಮ್ಮ ಸೋಲ್ ಜರ್ನಿ ಏನು, ನಿಮ್ಗೆ ಯಾವುದರಿಂದ ತುಂಬ ಖುಷಿ ಸಿಗುತ್ತೆ, ಫಸ್ಟ್ ಅದನ್ನು ನೋಡಬೇಕಾಗತ್ತೆ ಅಂತಿದ್ದಾರೆ. ಎಂಥ ಬ್ಯೂಟಿಫುಲ್ ಎನರ್ಜಿ ಗೊತ್ತಾ ಇದು. ಸೊ ಇನ್ನೊಂದೇನು ಹೇಳ್ತಾ ಇದ್ದಾರೆ, ಐ ಬ್ರೇಕ್ ದ ಫಾಲ್ಸ್ ಐಡೆಂಟಿಟೀಸ್, ಅದನ್ನೇ ಹೇಳ್ತಾ ಇರೋದು. ಸೊ ನಿಮ್ಗೇನು ಪಟ್ಟ ಕಟ್ಟಿದ್ದಾರೆ ಅದನ್ನೆಲ್ಲ ಕಿತ್ತು ಬಿಸಾಕ್ತೀನಿ ಅಂತಿದ್ದಾರೆ, ಆಯಿತಾ. ಇದು ಯಾರೋ ಒಂದು ನೆಚ್ಚಿನ ಮುದ್ದಿನ ಅಚ್ಚಿನ ಮೆಚ್ಚಿನ ಮುದ್ದಿನ ಮಗು ಆಯಿತಾ ಬಗ್ಗೆ ಹೇಳ್ತಾ ಇದ್ದಾರೆ ಮಾತೆ. ಸೊ
ಯು ಆರ್ ನಾಟ್ ಹೂ ದ ವರ್ಲ್ಡ್ ಟೋಲ್ಡ್ ಯು ಟು ಬಿ. ಸೊ ನೀನು ಬರೀ ನಿನ್ನನ್ನು ಸೀಮಿತವಾಗಿ ಇಟ್ಕೋಬೇಡ. ನೀನಿಷ್ಟೇ, ನೀನು ನಿನ್ನ ಲೈಫ್ ಇಷ್ಟೇ, ನಿನ್ನ ಪ್ರಪಂಚ ಇಷ್ಟೇ, ಹೀಗೆ ಬದುಕಬೇಕು ನೀನು, ಹೀಗೆ ಇರಬೇಕು ನೀನು ಅನ್ನೋದು ಇದೆಲ್ಲ ಫಾಲ್ಸ್, ಸುಳ್ಳು, ಭ್ರಮೆಯಲ್ಲಿ ಬದುಕಬೇಡ ಮಗು ಅಂತಿದ್ದಾರೆ. ಓಕೆನಾ? ಸೊ ನಿಮ್ಮನ್ನು ಒಂದು ಭ್ರಮೆಯಿಂದ ಆಚೆ ತರ್ತಾ ಇದ್ದಾರೆ. ವಾವ್, ಸೂಪರ್ ಎನರ್ಜಿ. ಮಾತಾ ಕಾಳಿ ಬಂದರು ಅಂದರೆ ಸುಮ್ಮನೆ ಅಲ್ಲ ಅದು, ಆಯಿತಾ? ಆ ಥರ ತೋರಿಸ್ತಾರೆ. ಓಕೆ, ಕಾಳಿ ಸ್ಟ್ರಿಪ್ಸ್ ಲೇಬಲ್ಸ್ ಅಂತಿದ್ದಾರೆ. ಈಗೇನೋ ಹೇಳಿಸಿದ್ರು ನೋಡಿ ಯಾವ ಥರ ಹೇಳಿಸ್ತಾ ಇದ್ದಾರೆ. ಸೊ ಕಾಳಿ ಸ್ಟ್ರಿಪ್ಸ್ ಲೇಬಲ್ಸು, ನೀವೇನೇನು ಒಂದೊಂದು ಏನೋ ಒಂದು ಹೆಸರು ಇಟ್ಟಿರ್ತೀವಿ, ಒಂದು ಪಟ್ಟ ಕಟ್ಟಿರ್ತಾರೆ. ಸೊ ಆ ಪಟ್ಟ ಎಲ್ಲ ಕಿತ್ತು ಬಿಸಾಕ್ತಾ ಇದ್ದೀನಿ ಅಂತಿದ್ದಾರೆ. ಫಸ್ಟು ಏನು ಹಾಕಿದ್ದಾರೆ ಗೊತ್ತಾ ಇದರಲ್ಲಿ? ಫಸ್ಟು ಲೇಬಲ್ ಹೇಳ, ಹೀಲರ್ ಅಂತ ಇದ್ದಾರೆ. ಹೀಲರ್ ನೀನು ಅಂತ ಏನಾದ್ರು ಇದ್ದರೆ ಆ ಪಟ್ಟ ಕಿತ್ತು ಬಿಸಾಕ್ತಿದ್ದೀನಿ ಅಂತಿದ್ದಾರೆ. ಮದರ್, ತಾಯಿ. ವಿಕ್ಟಿಮ್, ಅಯ್ಯೋ ನನಗಿಂತ ಅನ್ಯಾಯ ಆಗೋಯ್ತು, ಇಂಥ ಇದಾಗೋಯ್ತು, ಕಷ್ಟ ಆಗೋಯ್ತು ಅಂದರೆ ಅದನ್ನು ಕಿತ್ತು ಬಿಸಾಕ್ತೀನಿ. ವಾರಿಯರ್, ನಿನ್ನ ಬಿಟ್ರಿಲ್ಲ ಅಂತ ನಾವೇನು ಹೆಮ್ಮೆ ಪಡ್ತೀವಿ ಅದನ್ನು ಕಿತ್ತು ಬಿಸಾಕ್ತೀನಿ ಅಂತಿದ್ದಾರೆ. ಫೇಲ್ಯೂರ್, ಅಯ್ಯೋ ಈ ಥರ ಒಂದು ಅನ್ಯಾಯ ಆಗೋಯ್ತು, ಈ ಥರ ಸೋತೋಗ್ಬಿಟ್ಟೆ ನಾನು ಜೀವನದಲ್ಲಿ ಅಂತ ನೀವೇನಾದರೂ ಬೇಜಾರು ಮಾಡ್ಕೋತಾ ಇದ್ದೀರಾ, ಅದನ್ನು ಕಿತ್ತು ಬಿಸಾಕ್ತೀನಿ ಅಂತಿದ್ದಾರೆ. ಸೇಂಟ್, ನನ್ನ ಬಿಟ್ರೆ ಇಲ್ಲ, ನನ್ನಂಥ ಒಂದು ಒಳ್ಳೆ ಮನುಷ್ಯ ಅಥವಾ ಮನುಷ್ಯೇ ಅನ್ನೋ ಒಂದು ಪಟ್ಟ ಕಟ್ಟಿದಾರ, ಅದನ್ನು ಕಿತ್ತು ಬಿಸಾಕ್ತೀನಿ ಅಂತಿದ್ದಾರೆ. ಶಿ ಬ್ರಿಂಗ್ಸ್ ಯು ಬ್ಯಾಕ್ ಟು ಯುವರ್ ನೇಕೆಡ್ ಸೋಲ್. ಸೊ ನೀನು ಆ್ಯಕ್ಚುಲಾಗಿ ಏನು, ನಿಮ್ಮನ್ನು ಈ ಪದಗಳು, ಈ ಪದವಿಗಳು, ಈ ಥರ ಒಂದು ಏನೇ ಇದ್ಕೊಳ್ಳಿ ಕಿತ್ತು ಬಿಸಾಕ್ಬಿಟ್ಟು ನಿಮ್ಮ ನಿಜ ಸ್ಥಿತಿ ಏನು, ನಿಮ್ಮ ನಿಜವಾದ ರೂಪ ಏನು, ನಿನ್ನ ಆತ್ಮ ಏನು, ಎಂಥ ಆತ್ಮ ನಿಂದು ಅನ್ನೋದನ್ನು ತೋರಿಸ್ತೀನಿ ಅಂತಿದ್ದಾರೆ. ಇದು ಅಂತೂ ಬ್ಯೂಟಿಫುಲ್. ಆಹಾಹಾ, ಅಂದರೆ ಇದು ನೀವೇನು ಅಂದ್ಕೊಂಡಿದ್ದೀರಾ, ನೀವು ಈಗ ಯಾವ ಥರ ಇದು ಅಂತಂದರೆ, ನೀನು ಬರೀ ತಾಯಿ ಅಂತಂದರೆ ಬರೀ ಇಷ್ಟಕ್ಕೆ ತಾಯಿ ಅಲ್ಲ, ನೀನು ಹೀಲರ್ ಅಂತ ಅಂದ್ಕೊಂಡ್ರೆ ಬರೀ ನೀನು ಇಷ್ಟಕ್ಕೆ ಮಾತ್ರ ಹೀಲರ್ ಅಲ್ಲ. ಅಂದರೆ ನೀನು ಎಂಥ ನೋವಿದ್ರೂ ಈಗ ಇವ್ರನ್ನ ಈಗ ಫ್ಯಾಮಿಲಿ ಅಂತ ತೊಗೊಂಡು ಅಂತಂದರೆ, ಓಕೆ ಈಗೇನೋ ಒಂದು ಪ್ರಾಬ್ಲಮ್ ಬಂತಾ, ಓಕೆ ಅವ್ರನ್ನ ಕರೆದ್ಬಿಡು, ಅವ್ರ ಕೆಲಸ ಎಲ್ಲ ಮಾಡ್ಬಿಟ್ಟು ಕ್ಲೋಸ್ ಮಾಡಿಬಿಡ್ತಾರೆ, ಕ್ಲೀನ್ ಮಾಡಿಬಿಡ್ತಾರೆ, ಆ ಥರ. ಅಂದರೆ ಅಷ್ಟಕ್ಕೆ ಸೀಮಿತ ಅಲ್ಲ ನೀನು, ಅದನ್ನು ಕಿತ್ತು ಬಿಸಾಕ್ತೀನಿ ಅಂತಿದ್ದಾರೆ. ಅಂದರೆ ನೀ ತಾಯಿ ಅಂದರೆ ಬರೀ ನಿನ್ನ ಮಗು, ನೀವು ಹೆತ್ತ ಮಗು ಅಷ್ಟಕ್ಕೆ ನೀವು ತಾಯಿ ಅಲ್ಲ. ಅಂದರೆ ಅದನ್ನು ಕಿತ್ತು ಬಿಸಾಕ್ತೀನಿ. ನೀನು ಇಡೀ ಪ್ರಪಂಚಕ್ಕೆ ತಾಯಿ ಆಗ್ಬೋದು, ಇಡೀ ಪ್ರಪಂಚಕ್ಕೆ ನೀ ಹೀಲರ್ ಆಗ್ಬೋದು, ಇಡೀ ಪ್ರಪಂಚಕ್ಕೆ ನೀನು ಒಂದು ಸೇಂಟ್ ಥರ, ಒಂದು ವಾರಿಯರ್ ಥರ ನಿಂತ್ಕೋಬೋದು. ಯಾರು ಕಷ್ಟದಲ್ಲಿದ್ದಾರೆ, ಯಾರು ದುಃಖದಲ್ಲಿದ್ದಾರೆ ಅವರ ಪರವಾಗಿ ನೀನು ನಿಂತ್ಕೋತೀಯಾ ಅಂತ ಹೇಳ್ತಾ ಇದ್ದಾರೆ. ಗ್ರೇಟ್, ವಾವ್, ಆಯಿತಾ? ಆದರೆ ಇದು ನಮ್ಮನ್ನು ನಗ್ನ ರೂಪ ನಿಂದು ಏನು ಅನ್ನೋದನ್ನು ತೋರಿಸ್ತೀನಿ ಅಂತ, ಅಂದರೆ ಆತ್ಮದ ನಗ್ನ ರೂಪ ತೋರಿಸ್ತೀನಿ ಅಂತ. ಅಂದರೆ ನೀನು ಬರೀ ಇಷ್ಟೇ ನನ್ನ ಜೀವನ, ಇಷ್ಟೇ ನಾನು ಅನ್ನೋದನ್ನು ಕಿತ್ತು ಬಿಸಾಕು ಮಾತಾ ಹೇಳ್ತಾ ಇದ್ದಾರೆ. ಅವರ ಆಶೀರ್ವಾದ ಆಗಿದೆ ಅಂತಂದರೆ ಇಡೀ ಪ್ರಪಂಚ ಕೇರ್ ತೊಗೋಬೋದು ನೀವು ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಇದು ಒಂದು ರೀತಿ ಇದು ಒಂದು ರೀತಿ ಯಾವ ಥರ ಅಂತಂದರೆ, ನಿಮ್ಮನ್ನು ನಿಮ್ಮ ಆಧ್ಯಾತ್ಮಿಕ ದಾರಿಲಿ ನಿಮ್ಮ ಗೋಲ್ ಏನು, ನೀವೇನು ಅಂದ್ಕೊಂಡಿದ್ದೀರಾ ರೀಚ್ ಆಗಬೇಕು ಅಂತ, ಸೊ ಅದಕ್ಕೆ ನಿಮಗೆ ಸಹಾಯಕವಾಗಿ ತಾಯಿ ನಿಂತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನೀನು ಬರೀ ಈ ನಿನ್ನ ಪ್ರಪಂಚ ಅಂತಂದರೆ ಏನು, ಈಗ ಸಾಮಾನ್ಯ ಮನುಷ್ಯರ ಪ್ರಕಾರ ಸಾಮಾನ್ಯವಾಗಿ ಹೇಳಬೇಕಂತಂದರೆ ನಾವು 4 ಗೋಡೆ ಮಧ್ಯ ಇರ್ತೀವಿ, 4 ಜನಕ್ಕೆ ಸಹಾಯ ಮಾಡ್ತಾ ಇದ್ದೀವಿ. ಓಕೆ, 4 ಜನ ಅಂದರೆ ಯಾರು, ನಮ್ಮ ಮನೆಯಲ್ಲಿರೋರೇ 4 ಜನ ಇರ್ಬೋದು, ಅಬ್ಬಬ್ಬ ಅಂದರೆ ಇನ್ನೊಂದು 4 ಜನ ಆ್ಯಡ್ ಆಗ್ಬೋದು. ಬಟ್ ಇಲ್ಲಿ ತೋರಿಸ್ತಾ ಇರೋದು ಹೈ ಪ್ರೀಸ್ಟಸ್ ಕಾರ್ಡು. ಓಕೆನಾ? ನಿನ್ನ ಶಕ್ತಿ, ನಿನ್ನ ಸಾಮರ್ಥ್ಯನ ಬರೀ 4 ಗೋಡೆಗೆ ಸೀಮಿತವಾಗಿ ಇಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಮಾತೆ. ಸೂಪರ್. ಸೊ ನಿನ್ನ ಐಡೆಂಟಿಟಿ ಏನಿತ್ತು ಇವಾಗಿನ ತನಕ, ನೀನಿಷ್ಟೇ ಅಂತ ಕಿತ್ತು ಬಿಸಾಕ್ತಿದ್ದೀನಿ ನಾನು ಎಲ್ಲದನ್ನೂ ಅಂತಿದ್ದಾರೆ. ಸೊ ನಿಮಗೆ ಇಲ್ಲಿ ಯಾವುದೋ ಒಂದು ಎನರ್ಜಿ ಬರ್ತಾ ಇರೋದು ಮಾತ್ರ ಸೂಪರ್ ಆಗಿದೆ. ಅಂದರೆ ನಿಮಗೆ ಏನೋ ಒಂದು ಕರ್ತವ್ಯ ಇದೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಬಹಳ ಮುಖ್ಯವಾದ ಒಂದು ಕರ್ತವ್ಯ ಇದೆ, ಅದನ್ನು ಪೂರೈಸಬೇಕು ಅಂತಲೇ ನಿಮ್ಮ ಜನನ ಆಗಿರೋದು ಅನ್ನೋ ಥರ ತೋರಿಸ್ತಾ ಇದ್ದಾರೆ ಇಲ್ಲಿ. ನಮಸ್ಕಾರ. ಇದು ಯಾರ ಎನರ್ಜಿ? ಸೂಪರ್ ಎನರ್ಜಿ ಬಂತು. ಎಸ್, ಈಗ ನೆಕ್ಸ್ಟ್ ಕಾರ್ಡ್ಗೆ ಹೋಗೋಣ. ಏನು ಹೇಳ್ತಾರೆ ಅಂತ ಇದು ನೋಡಿ. ಇದೇನು ಹೇಳ್ತಾ ಇದ್ದಾರೆ ಗೊತ್ತಾ? ಹ್ಯಾಂಗ್ಮನ್ ಅಂತಿದ್ದಾರೆ.
ಐ ಆಮ್ ದ ಅನ್ಕಾಂಕ್ವರಬಲ್, ಹ್ಯಾಂಗ್ಮನ್ ಬಂತು. ಸೊ ಇದ್ರ ಜೊತೆಗೆ ಈ ಕಾರ್ಡ್ ಬಂದಿದೆ. ಮಾತಾ ಏನು ಹೇಳ್ತಾರೆ ನೋಡೋಣ. ಎಸ್ ಮಾತಾ, ಯು ಕೆನಾಟ್ ಲೂಸ್ ವಾಟ್ ಈಸ್ ಎಟರ್ನಲಿ ಯುವರ್ಸ್ ಅಂತಿದ್ದಾರೆ. ಸೊ ನಿಮ್ಮನ್ನು, ಇದು ಆ್ಯಕ್ಚುಲಿ ತುಂಬ ನನಗೆ ಆ್ಯಕ್ಚುಲಿ ದುಃಖ ಬರ್ತಾ ಇದೆ. ಲೈಕ್ ಈಗ ಇಷ್ಟೊತ್ತು ಯಾವ ಥರ ಎನರ್ಜಿ ಇತ್ತು ಅಂತಂದರೆ ಒಂಥರ ವಾವ್ ಅನ್ನೋ ಥರ, ಎಂಥ ಒಂದು ಹೈ ಇದರಲ್ಲಿ ಒಂದು ಆತ್ಮ ತೋರಿಸ್ತಾ ಇದ್ರು ಆಯಿತಾ. ಬಟ್ ಇಲ್ಲಿ ಯಾವ ಥರ ತೋರಿಸ್ತಾ ಇದ್ದಾರೆ ಅಂದರೆ ಇದು ಆ್ಯಕ್ಚುಲಿ ಒಂದು ಏನು ತುಂಬ ಬೇಜಾರು ದುಃಖದಲ್ಲಿರೋ ಒಂದು ಜೀವ ಅನ್ನೋ ಥರ ತೋರಿಸ್ತಾ ಇದ್ದಾರೆ ಆಯಿತಾ. ಅಂದರೆ ಹ್ಯಾಂಗ್ಮ್ಯಾನ್ ಪಾಪ ಯಾವುದೋ ಒಂದು ಈ ಥರ ಒಂದು ನೆಗೆಟಿವಿಟಿ ಮಾಡಿರೋದೇ ಇದು ಆಯಿತಾ. ನೆಗೆಟಿವಿಟಿ ಮಾಡಿ ಯಾವ ಥರ ನಿಮ್ಮ ಜೀವನ ಸ್ಟ್ರಕ್ ಆಗೋಯ್ತು, ಯಾವ ಥರ ನಿಮ್ಮ ಜೀವನನ ನಿಲ್ಲಿಸ್ಬಿಟ್ರು ಅಂತ ತೋರಿಸ್ತಾ ಇದ್ದಾರೆ. ಇದು ಎಲ್ಲಾದರೂ ಇರ್ಬೋದು, ಹೇಗೆ ಎಲ್ಲಿ ನಡೆದಿದೆ ನೆಗೆಟಿವಿಟಿ ನಿಮಗೆ ಗೊತ್ತು, ಓಕೆನಾ. ಸೊ ನಿಮ್ಮನ್ನು ಒಂದು ರೀತಿ ಬಂಧನ, ಮುಂದೆ ಒರಿಬಾರ್ದು ನೀವು ಜೀವನದಲ್ಲಿ, ಆ ರೀತಿ ಒಂದು ಬಂಧನ ಅಂತ ತೋರಿಸ್ತಾ ಇದ್ದಾರೆ ಹ್ಯಾಂಗ್ಮನ್. ಸೊ ನೀವು ಎಷ್ಟು ವರ್ಷ, ಸುಮಾರು ವರ್ಷ ನಿಂತ ಜಾಗದಲ್ಲಿ ನಿಂತಿದ್ದೀರಾ, ಮುಂದೆ ಹೋಗೋಕ್ಕಾಗ್ತಾ ಇಲ್ಲ ಆಯಿತಾ, ಜೀವನ ನಡ್ಸೋಕ್ಕಾಗ್ತಿಲ್ಲ, ಆ ರೀತಿ ಒಂದು ಎನರ್ಜಿ ತೋರಿಸ್ತಾ ಇದ್ದಾರೆ. ಅಷ್ಟೇ ದುಃಖ, ಅದೇ ಹೇಳಿದಲ್ಲ ನನಗೆ ದುಃಖ ಶುರು ಆಗೋಯ್ತು ಇವಾಗ ಆಯಿತಾ, ಆ ಥರ ಒಂದು ಎನರ್ಜಿ ತೋರಿಸ್ತಾ ಇದ್ದಾರೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಯು ಕೆನಾಟ್ ಲೂಸ್ ವಾಟ್ ಈಸ್ ಯು ಎಟರ್ನಲಿ ಯುವರ್ಸ್. ಸೊ ನೀವು ಇಷ್ಟು ವರ್ಷ ಅಥವಾ ಎಷ್ಟು ವರ್ಷನೇ ಆಯಿತಾ, ಇದು ಅಷ್ಟು ಇಷ್ಟಲ್ಲ, ಎಷ್ಟೋ ವರ್ಷ. ಸೊ ಆ ಥರ ನೀವು ಪಟ್ಟಿರೋ ಕಷ್ಟ, ನೀವು ಒಂದು ಪರಿಸ್ಥಿತಿಗೆ ಬಂದಿದ್ದೀರಾ ಅಂತಂದರೆ ಅದನ್ನು ಸ್ಟಾಪ್ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಎಷ್ಟು ತಪ್ಪು ನೋಡಿ. ನಿಮ್ಮದಿಗೆ ಆ್ಯಕ್ಚುಲಾಗಿ ಇಲ್ಲಿ ಏನೋ ಒಂದು ರೀತಿ ಇದು ಏನೋ ಒಂದು ಸೋಲ್ ಜರ್ನಿ ಇರುತ್ತೆ, ಏನೋ ಒಂದು ಕೆಲಸ ಇರುತ್ತೆ ಆಯಿತಾ. ಒಂದೊಂದು ಆತ್ಮಕ್ಕೆ ನಾವೇನು ಇಲ್ಲಿ ಪ್ರಪಂಚಕ್ಕೆ ಬರ್ತೀವಿ ನಮಗೆ ಅಂತ ಏನೋ ಒಂದು ಕೆಲಸ ಇರುತ್ತೆ, ಅದನ್ನು ಮುಗಿಸಿ ಪೂರೈಸಿ ಹೋಗಬೇಕು. ಅದು ಮುಗಿಸಿ ಪೂರೈಸಿ ಹೋಗೋಕ್ಕಾಗಲ್ಲ, ಪೂರೈಸೋಕ್ಕಾಗ್ತಿಲ್ಲ ಅಂದಾಗ ಅದೇನೋ ಒಂದು ಅಡೆತಡೆಗಳು ಮಾಡ್ತಾ ಇರ್ತಾರೆ. ಯಾಕೆ ಅಂತಂದರೆ ಅಷ್ಟೇ ಆ ನೆಗೆಟಿವಿಟಿ ಅನ್ನೋದು ಅದು ಕ್ಯಾಚ್ ಮಾಡ್ತಾ ಇರುತ್ತೆ. ಎಸ್, ಇವ್ರಿಗೇನೋ ಒಂದು ಕೆಲಸ ಇದೆ, ಇದನ್ನು ಸ್ಟಾಪ್ ಮಾಡಬೇಕು, ಅದಕ್ಕೆ ಇದು ಕಲಿಗಾಲ ಅಂತ ಹೇಳೋದು, ಅರ್ಥ ಆಯ್ತಾ. ಸೊ ನಾವೇನು ಮಾಡಬೇಕು ಅಂತಿರ್ತೀವಿ ಅಲ್ಲಿಗೊಂದು ಅಡೆತಡೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಆ ಥರ. ಅಂದರೆ ಅಷ್ಟೇ ವಾರಿಯರ್ ಅಂತ ಏನು ಬಂತು ಅವಾಗ ಫಸ್ಟ್ ಕಾರ್ಡಲ್ಲಿ, ಐ ಬ್ರೇಕ್ ದ ಫಾಲ್ಸ್ ಐಡೆಂಟಿಟೀಸ್ ಅಂತ. ಸೊ ಅಲ್ಲಿ ನೀವು ಎಷ್ಟು ಮಟ್ಟಿಗೆ ಎದ್ದೆದ್ದು ನಿಂತ್ಕೊಳ್ತೀರಾ, ಮತ್ತೆ ಒಂದು ಆ್ಯಶಸ್ಸಿಂದ ಆಯಿತಾ, ಒಂದು ಫೇನಿಕ್ಸ್ ಎದ್ದೇಳೋ ಥರ ಆಯಿತಾ, ಒಂದು ಹಕ್ಕಿ ಏಳೋ ಥರ ನೀವು ಪದೇ ಎದ್ದಿದ್ದೀರಾ. ಬಟ್ ಆದರೂ ಸ್ಟಾಪ್ ಅಂತ ನಡೀತಾ ಇದೆ. ನೋಡು ಎದ್ಲು ಅಥವಾ ಎದ್ದ, ಇನ್ನೇನು ಹೊರಟ, ಹಾಕು ಇನ್ನೊಂದು ತಡೆ ಹಾಕು, ಅಲ್ಲಿ ನೋಡು ಹೊರಟ್ಬಿಟ್ರು, ಇನ್ನೇನು ಬಂದೇ ಬಿಡುತ್ತೆ, ಇನ್ನೇನು ಪದವಿ ಇದು ಎಲ್ಲ ಸಿಕ್ಬಿಡುತ್ತೆ, ಅಲ್ಲೊಂದು ಕಟ್ ಮಾಡು ಅಂತ. ಅಂದರೆ ನಾನು ಜಸ್ಟ್ ಹೇಳಿಸ್ತಾ ಇದ್ದಾರೆ. ಸೊ ಆ ಥರ ಒಂದು ಅಡೆತಡೆಗಳು ಬರ್ತಾಯಿತ್ತು ನಿಮಗೆ, ಹೆಜ್ಜೆಗೂ ಅಂತಿದ್ದಾರೆ ಹ್ಯಾಂಗ್ಡ್ ಮೆನ್ ಆಯಿತಾ. ಸೊ ನಿಮಗೆ ಜೀವನ ಮುಂದುವರಿಯೋಕ್ಕೆ ಆಗಲಿಲ್ಲ ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಯಾಕೆ ಆಗಲಿಲ್ಲ ಮುಂದುವರಿಯೋಕ್ಕೆ ಅಂತಂದರೆ, ನಿಮ್ಮ ಶ್ರಮದಲ್ಲಿ ಏನೂ ತೊಂದರೆ ಇರಲಿಲ್ಲ, ನಿಮ್ಮ ಕೆಲಸದಲ್ಲಿ ಏನೂ ತೊಂದರೆ ಇರಲಿಲ್ಲ, ನಿಮ್ಮ ಕಡೆಯಿಂದ ಅಲ್ಲ ತೊಂದರೆ ಅದು. ಸೊ ಅದು ನೆಗೆಟಿವಿಟಿ ಆಗ್ತಾಯಿತ್ತು. ಯಾರೋ ಇದೇ ಥರ ಒಂದು ನೆಗೆಟಿವಿಟಿ ಮಾಡಬೇಕು ಅಂತ, ನಿಮ್ಮ ಒಂದು ಶ್ರೇಯಸ್ಸಾಗಲಿ ನನಗಿಲ್ವಲ್ಲ ಅನ್ನೋ ಒಂದು ಸಂಕಟ ಇರ್ಬೋದು, ಅಥವಾ ನೀವು ಮುಂದುವರಿಬಾರ್ದು ಜೀವನದಲ್ಲಿ ಅಂತ ಒಂದು ತಡೆ ಆ ಥರ ಬಂತು ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಬಂದಿದ್ದು ಏನಾಯಿತು ಅಂತಂದರೆ, ನಿಮಗೆ ಒಂದು ಸಮಯದಲ್ಲಿ ಏನು ಮಾಡು ಮುಂದೆನೇ ಒರಿಯೋಕ್ಕಾಗ್ತಿಲ್ವಲ್ಲ ನಾನು ಜೀವನದಲ್ಲಿ, ಸೊ ಬೇಡ ಬಿಡು, ನನ್ನ ಜೀವನನೇ ಇಷ್ಟು ಅಂದ್ಕೊಂಡು ನಾನು ಸುಮ್ಮನೆ ಆಗ್ಬಿಡ್ತೀನಿ, ಇನ್ನೇನು ಮಾಡೋದು, ಇನ್ನು ಎಷ್ಟು ಅಂತ ಪ್ರಯತ್ನ ಪಡಲಿ ನಾನು ತಾನೇ ಅಂತ ನೀವು ಭಾಳ ಆ ಥರವೂ ಒಂದು ಎನರ್ಜಿ ತೋರಿಸ್ತಾ ಇದ್ದಾರೆ. ಸೊ ನೀವು ಆಗಲ್ಲ, ಇನ್ನು ಮುಂದುವರಿಯೋಕ್ಕಾಗಲ್ಲ ಅನ್ನೋ ಥರ ಆಯಿತಾ. ಆಯಿತು ಬಿಡು, ಇನ್ನೇನು ಇಷ್ಟೇ ಜೀವನ ಅನ್ನೋ ಥರ ಆಯಿತು. ಬಟ್ ಸೊ ನಿಂದು ಅಂತ ಏನಿದೆ, ಸ್ವಲ್ಪ ಸಮಯ ತೊಗೊಂಡಿರ್ಬೋದು, ನೆಗೆಟಿವಿಟಿ ಮಾಡಿದ್ದಾರೆ ಆಯಿತಾ, ಭಯಂಕರ ನೆಗೆಟಿವಿಟಿ ಮಾಡಿದ್ದಾರೆ, ಎಸ್ ಬಾಬಾ. ಆ್ಯಂಡ್ ಅದನ್ನು ತಡೆಯೋ ಪ್ರಯತ್ನವೂ ಮಾಡಿದ್ದಾರೆ. ಬಟ್ ಇಲ್ಲಿ ಮಾತಾ ಏನು ಹೇಳ್ತಾ ಇದ್ದಾರೆ, ನಿಂದು ಅಂತ ನೀನೇನು ಪಡ್ಕೊಂಡಿದ್ಯಾ, ನಿನ್ನ ಕರ್ಮದ ಬುತ್ತಿ ಯಾವ ರೀತಿ ನೀನು ಇಟ್ಕೊಂಡು ಬಂದಿದ್ಯಾ, ನಿನಗೆ ಅಂತ ಏನಿತ್ತು ನಿನಗೆ ಸಿಕ್ಕೇ ಸಿಗುತ್ತೆ
ಆಯಿತಾ. ಅದರಿಂದ ನೀನು ವಂಚಿತನಾಗಲ್ಲ, ನಿನಗೆ ಸಿಕ್ಕೇ ಸಿಗುತ್ತೆ. ಅವ್ರು ಮಾಡಿರೋ ನೆಗೆಟಿವಿಟಿಯಿಂದ ಸ್ವಲ್ಪ ಸಮಯ ತೊಗೊಂಡಿದೆ ಆಯಿತಾ. ಯಾಕೆ ಅಂತಂದರೆ ನಾನು ಎಷ್ಟೋ ಸಲ ಹೇಳಿದ್ದೀನಿ, ಅದಕ್ಕೇ ಫಸ್ಟಿಂದ ವೀಡಿಯೋಗಳು ನೋಡಿ ಇಲ್ಲ ಆಯಿತಾ. ಸೊ ಅವಾಗ ಏನಂತಂದರೆ ಅರ್ಥ ಆಗುತ್ತೆ, ಲೈಕ್ ಎಸ್ ಇದು ಯಾಕೆ ಅಂತಂದರೆ ನಿಮ್ಮ ಮೇಲೆ ಈ ಥರ ಒಂದು ದೌರ್ಜನ್ಯ ಇರ್ಬೋದು, ಈ ಥರ ಒಂದು ನೆಗೆಟಿವಿಟಿ ಮಾಡೋಕ್ಕೆ ಯಾಕಾಯಿತು, ಅವರ ಕರ್ಮದ ಬುತ್ತಿ ಸರಿ ಹೋಗಬೇಕಲ್ವಾ. ಸೊ ಅವ್ರದ್ದು ಕರ್ಮದ ಬುತ್ತಿ ಹೇಳ್ತೀನಿ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಅಂದ್ಕೊಳ್ಳಿ. ಇವಾಗ ತುಂಬ ಚೆನ್ನಾಗಿದೆ ಅಂತಂದಾಗ ಈ ಥರ ನಿಮ್ಮನ್ನು ನೀವೊಂಥರ ವಾಕಿಂಗ್ ಕರ್ಮ ಥರ ಇದ್ಬಿಟ್ರಿ ನೀವು ಅವ್ರ ಲೈಫಲ್ಲಿ. ನಿಮಗೆ ಏನು ಅನ್ಯಾಯ ಮಾಡಿದ್ರು ಸೊ ಅದನ್ನೇ ವಾಪಸ್ ಅವರು ಇವಾಗ ರೀಪ್ ಮಾಡ್ತಾ ಇದ್ದಾರೆ. ಅದನ್ನೇ ಅವರು ಇವಾಗ ಹ್ಯಾಂಗ್ಮನ್ ಆಗಿದೆ ಅವ್ರ ಪರಿಸ್ಥಿತಿ. ಬಟ್ ಅದೇ ನಿಮ್ಮ ಪರಿಸ್ಥಿತಿನಲ್ಲಿ ಏನಾಗಿದೆ, ನೀವು ಏನು ಇಷ್ಟು ವರ್ಷ ಸಮಯ ತೊಗೊಂಡು ನಿಮ್ಮನ್ನು ಒಂದು ಡೈಮಂಡ್ ವಜ್ರ ಆಗಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ವಜ್ರದ ಆಗಿದ್ದೀರಾ ಇವಾಗ. ಓಕೆನಾ. ಸೊ ಯು ಕೆನಾಟ್ ಲೂಸ್ ವಾಟ್ ಈಸ್ ಎಟರ್ನಲಿ ಯುವರ್ಸ್. ನಿನ್ನ ಪರಿಶ್ರಮದಿಂದ ನಿನ್ನ ಕರ್ಮದ ಬುತ್ತಿ ನೀ ತುಂಬಿಸ್ಕೊಂಡಿದ್ಯಾ. ಸೊ ಅದರಿಂದ ನೀನು ವಂಚಿತಳಾಗಲ್ಲ ಅಥವಾ ವಂಚಿತನಾಗಲ್ಲ, ಆಗಕ್ಕೆ ಬಿಡಲ್ಲ ಅಂತಿದ್ದಾರೆ. ಎಸ್ ಮಾತಾ ಆಯಿತಾ. ಸೊ ಕಾಳಿ ರಿಮೈಂಡ್ಸ್ ಯು ದ ಟ್ರೂ ಪವರ್ ಕೆನಾಟ್ ಬಿ ಟೇಕನ್. ನಿನ್ನ ಶಕ್ತಿ ಯಾರು ತೊಗೊಳಕ್ಕಾಗತ್ತೆ, ಅದೇನಿದ್ರು ನಮ್ಮ ಸಂಪಾದನೆ ಅದು ಆಯಿತಾ. ಸಂಪಾದನೆ ನಮ್ಮದೇ. ಆವಾಗ ಏನಾಗುತ್ತೆ ಅಂತಂದರೆ ಸ್ವಲ್ಪ ಅಡೆತಡೆಗಳು ಬಂದಿರ್ಬೋದು. ಈಗ ಜನಗಳ ದೃಷ್ಟಿ ಇರ್ಬೋದು ಅಥವಾ ನೆಗೆಟಿವಿಟಿ ಮಾಡಿರ್ಬೋದು, ಏನಾದ್ರು ಇರ್ಬೋದು ಆಯಿತಾ ಒಂದು ಇದರಲ್ಲಿ ಅಂತ. ಸೊ ಆ ಸಮಯಕ್ಕೆ ಏನಾಗುತ್ತೆ ಅಂತಂದರೆ ನಮ್ಮ ಆ ಶಕ್ತಿ ನಮ್ಮಲ್ಲಿ ಏನಿದೆ ಅನ್ನೋದು ಅದಕ್ಕೆ ಸ್ವಲ್ಪ ಅಡೆತಡೆ ಬಂದಿರುತ್ತೆ ಆಯಿತಾ. ಅದನ್ನು ತೆಗೆದು ಬಿಡೋಕ್ಕಾಗಲ್ಲ ಅಂತಿದ್ದಾರೆ. ಕೆನಾಟ್ ಬಿ ಟೇಕನ್, ಓನ್ಲಿ ಫರ್ಗಾಟನ್. ನಥಿಂಗ್ ರಿಯಲ್ ಕ್ಯಾನ್ ಬಿ ಥ್ರೆಟೆಂಡ್ ಅಂತಿದ್ದಾರೆ ನೋಡಿ. ಸೊ ಒಂದು ಸ್ವಲ್ಪ ದಿವಸ ನಿಮ್ಮಲ್ಲಿರೋ ಶಕ್ತಿ ಏನಿತ್ತು ಅದನ್ನು ನೀವು ಮರ್ತಿದ್ರಿ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ನೀವು ಮರ್ತಿದ್ರಿ ಅಂದರೆ ಇವಾಗಲೂ ಕೂಡ ನಿಮ್ಮಲ್ಲಿರೋ ಶಕ್ತಿ ಏನು ಅನ್ನೋದು ಇನ್ನೂ ನಿಮಗೆ ಕ್ಲಿಯರಾಗಿ ಗೊತ್ತಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಯಾಕೆ ಅಂತಂದರೆ ಈ ಥರ ಒಂದು ನೆಗೆಟಿವಿಟಿ ಮಾಡಿಟ್ಟಿದ್ದಾರೆ, ಅದಕ್ಕೋಸ್ಕರ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಥರ ಒಂದು ನೆಗೆಟಿವಿಟಿ ಆಚೆ ಬಂದ್ರಿ ಅಂತಂದರೆ 100% ನಿಮ್ಮಲ್ಲಿರೋ ಶಕ್ತಿ ಏನು ಅನ್ನೋದು ನಿಮಗೆ ರಿಯಲೈಸ್ ಆಗುತ್ತೆ. ನಿಮಗೇನೆ ನೀವು ಒಂದು ಕನ್ನಡಿಯಲ್ಲಿ ನೋಡ್ತೀರಾ ಅಂತಂದರೆ ನಿಮಗೆ ಅರ್ಥ ಆಗುತ್ತೆ, ಅಯ್ಯೋ ಇದು ನಾನೇನಾ ಅನ್ನೋ ಥರ. ಆ ಥರ ಒಂದು ಚೇಂಜ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅಷ್ಟು ಶಕ್ತಿ ನಿಮ್ಮಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಸ್ವಲ್ಪ ಜನ ನೆಗೆಟಿವಿಟಿ ಮಾಡಿ ಸ್ಟಾಪ್ ಮಾಡಿದ್ದಾರೆ ಆಯಿತಾ. ಅದಕ್ಕೆ ಈ ಥರ ಕಾರ್ಡ್ಸ್ ಬರ್ತಾ ಇರೋದು. ಹ್ಯಾಂಗ್ಮನ್ ಆಗಿದೆ ನಿಮ್ಮ ಪರಿಸ್ಥಿತಿ, ಒಂದು ರೀತಿ ಸ್ಥಗಿತವಾಗಿದೆ. ಸೊ ಅದರಿಂದ ಆಚೆ ಬರಬೇಕು ಅಂತಂದರೆ ನಿಮ್ಮ ಈ ನೆಗೆಟಿವಿಟಿ ಏನಾಗಿದೆ ಸೊ ಇದರಿಂದ ಆಚೆ ಬರಬೇಕಾಗತ್ತೆ ನೀವು, ಅಷ್ಟೇ ಸಿಂಪಲ್. ಓಕೆನಾ. ಸೊ ಅದಕ್ಕೆ ಏನು ಮಾಡಬೇಕು, ತೊಗೊಳ್ಳಿ, ಪ್ರೊಟೆಕ್ಷನ್ ತೊಗೋಬೇಕಾಗತ್ತೆ. ಓಕೆನಾ. ಸೊ ಪ್ರೊಟೆಕ್ಷನ್ ತೊಗೋಬೇಕು ಅಂತಂದರೆ ಮಾತಾ ಕಾಳಿ ಆಶೀರ್ವಾದ ಆಗ್ತಾಯಿದೆ. ಸೊ ಬೇಕು ಅಂತಂದರೆ ಪ್ರತಿ ಅಮಾವಾಸ್ಯೆ ಓಕೆನಾ. ಈಗ ಪ್ರತಿ ಸೋಮವಾರ ಆಯಿತಾ, ಪ್ರತಿ ಸೋಮವಾರ ಹೊಸ ಬ್ಯಾಚ್ ಶುರುವಾಗ್ತಾ ಇರುತ್ತೆ. ಪ್ರೊಟೆಕ್ಷನ್ ಹೀಲಿಂಗ್ ಅಂತ ಮಾಡ್ತಾ ಇರೋದು ಆಯಿತಾ. ಅಂದರೆ ಯಾವ್ರಿಗೆ ನೆಗೆಟಿವಿಟಿ ಆ ಥರ ಆಗಿದೆ ಅಥವಾ ಏನು ತೊಂದರೆ ಆಗಿರುತ್ತೆ ಸೊ ಅದ್ರ ಪ್ರಕಾರ ಒಂದು ವಾರಕ್ಕೆ 1,000 ರೂಪಾಯಿ ಥರ ಒಬ್ಬರಿಗೆ ಪ್ರೊಟೆಕ್ಷನ್ ತೊಗೋತಾ ಇದ್ದೀರಾ. ಇದು ನಿಮಗೂ ಗೊತ್ತು ಆಯಿತಾ. ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಎಲ್ಲ ಇರುತ್ತೆ. ಸೊ ಅದು ಒಂದು ವಾರಕ್ಕೆ ಬರೀ ಪೂಜಾ ಸಾಮಗ್ರಿಗಳಿಗೆ ಮಾತ್ರ ನಾನು ತೊಗೊಳ್ಳೋದು 1,000 ರೂಪಾಯಿ. ಇವಾಗ ಮಾತಾ ಆಶೀರ್ವಾದ ಆಗ್ತಾಯಿದೆ. ಓಕೆ. ಸೊ ಮಾತೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಪ್ರತಿ ಅಮಾವಾಸ್ಯೆ ಆಯಿತಾ 7 ದಿನ ಸತತವಾಗಿ, ಖಂಡಿತ ಇದು ಸುಮ್ಮನೆ ಹೇಳ್ತಾ ಇರೋದಲ್ಲ ನಾನು, ಈ ಥರ ಹೇಳಿಸ್ತಾ ಇದ್ದಾರೆ. 7 ದಿನ ಸತತವಾಗಿ ಅಮಾವಾಸ್ಯೆ ದಿವಸ ನನ್ನ ನಂಬಿದವರಿಗೆ ಪೂಜೆ ಮಾಡಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಎಸ್ ಮಾತಾ. ಓಕೆನಾ. ಸೊ ಆವಾಗ ಇವಾಗ ಪ್ರತಿ ಸೋಮವಾರನೂ ಇದ್ದೇ ಇರುತ್ತೆ. ಸೊ ನೆಕ್ಸ್ಟು ಅಮಾವಾಸ್ಯೆ ಯಾವಾಗಿರುತ್ತೆ, ನೆಕ್ಸ್ಟು ಅಮಾವಾಸ್ಯೆ ಇವತ್ತು ಅಮಾವಾಸ್ಯೆ. ಓಕೆನಾ. ಸೊ ತುಂಬ ಜನ ತೊಗೊಂಡಿದ್ದೀರಾ ಆಗ್ಲೇನೆ. ಸೊ 7 ದಿನ ಸತತವಾಗಿ ಮಾಡ್ತಾನೇ ಇದ್ದೀನಿ. ಪ್ರೊಟೆಕ್ಷನ್, ನೆಗೆಟಿವಿಟಿಯಿಂದ ಪ್ರೊಟೆಕ್ಷನ್, ಎಸ್ಪೆಷಲಿ ಏನೆಲ್ಲ ತೊಂದರೆ ಆಗಿದೆ ಮನೆಯಲ್ಲಿ ಅಥವಾ ನಿಮಗೆ ಯಾವ ರೀತಿ ಒಂದು ನೆಗೆಟಿವಿಟಿ ಆಗಿದೆ ಸೊ ಅದರಿಂದ
ಸಂರಕ್ಷಣೆ ಪೂಜಾ ವಿಧಾನ ನಡೀತಾ ಇದೆ ಇವಾಗ. ಸೊ ಇದು ಸ್ಪೆಷಲ್ ಆಫರ್ ಅಂತ ಅಂದ್ಕೊಳ್ಳಿ ಅಥವಾ ಮಾತಾ ಆಶೀರ್ವಾದ ಅಂದ್ಕೊಳ್ಳಿ. ತುಂಬ ಜನ ಹೇಳಿದ್ದೀರಾ, ತುಂಬ ಜನ ಕೇಳ್ತಾ ಇದ್ದೀರಾ, ಈ ಥರ ₹1000 ಅನ್ನೋದೂ ಕಷ್ಟ ಆಗುತ್ತೆ ಅಂತ ಪಾಪ ತುಂಬ ಜನ ಹೇಳ್ಕೊಂಡಿದ್ದಾರೆ. ಮಾತಾ ಆಶೀರ್ವಾದ ಆಗ್ತಾಯಿದೆ. ಸೊ ಬರೀ ಈ ಅಮಾವಾಸ್ಯೆ ವಾರದ ಅಮಾವಾಸ್ಯೆ ಪೂಜೆ ಮಾತ್ರ, ಓಕೆನಾ. ಸೊ ಬೇರೆ 3 ವಾರ ಏನಿರುತ್ತೆ ಅದು ₹1000 ಇರುತ್ತೆ. ಇದು ಅಮಾವಾಸ್ಯೆ 1 ವಾರದ ಪೂಜೆಗೆ ₹750 ಆಗುತ್ತೆ, ಆಯಿತಾ. ಸೊ ಮಾತೆ ಆಶೀರ್ವಾದ ನಾನೇನು ಮಾಡೋಕ್ಕಾಗಲ್ಲ. ಸೊ ಡಿಸ್ಕೌಂಟೆಡ್ ರೇಟಲ್ಲಿ ಇರಬೇಕು ಅಂತಲೇ ಹೇಳ್ತಾ ಇದ್ದಾರೆ. ಸೊ ₹1000 ಇಂತ ಕಮ್ಮಿ ಮಾಡು. ಅವ್ರ ಮಕ್ಕಳು ಬಹಳ ಜನ ನಂಬಿದ್ದಾರೆ ತಾಯಿನ, ಆಯಿತಾ. ಅಮ್ಮ ಅಂತ ಹೋದರೆ ಯಾರಿಗಾದ್ರೂ ಲೈಕ್ ಸಹಾಯ ಆಗಬೇಕು ಅಂತ ಮಾತೆ ಆಶೀರ್ವಾದ ಆಗ್ತಾಯಿದೆ. ಸೊ ಹಾಗಾಗಿ ಪ್ರತಿ ಅಮಾವಾಸ್ಯೆ ಪೂಜೆ ನಡೆಯುತ್ತೆ. ಸೊ ಅಮಾವಾಸ್ಯೆ ಇವತ್ತು ಅಮಾವಾಸ್ಯೆ, ಓಕೆನಾ. ಸೊ ಮೊನ್ನೆಯಿಂದನೇ ಶುರು ಮಾಡಿಬಿಟ್ಟಿದ್ದೀನಿ ಪೂಜೆ. ತುಂಬ ಜನ ತೊಗೊಂಡಿದ್ದಾರೆ, ಅಮಾವಾಸ್ಯೆ ಇರೋದ್ರಿಂದ ನಮ್ಗೆ ಇವಾಗಿಂದ ಮಾಡಿಕೊಡಿ ಅಂತಂದರು. ಸೊ ಈಗ ನೆಕ್ಸ್ಟು ಅಮಾವಾಸ್ಯೆ ಯಾವಾಗಿರುತ್ತೆ, ಮುಂದಿನ ತಿಂಗಳು. ಸೊ ಅದಕ್ಕೆ ₹750 ಇರುತ್ತೆ. ₹750ಗೆ 1 ವಾರಕ್ಕೆ ಪೂಜೆ ನಡೆಯುತ್ತೆ, ಓಕೆನಾ. ಎಸ್ ಮಾತಾ. ಸೊ ಬೇರೆ ದಿನ ಬೇರೆ ಸೋಮವಾರ ನಡೆಯೋ ಪೂಜೆಗಳು ₹1000 ಇರುತ್ತೆ. ಇದು ಪೂಜಾ ಸಾಮಗ್ರಿಗಳಿಗೆ ಇರುತ್ತೆ. ಬಟ್ ಇದು ಮಾತ್ರ ಎಸ್ಪೆಷಲಿ ಮಾತಾ ಆಶೀರ್ವಾದ ಆಗ್ತಾ ಇದೆ, ಮಾತಾ ಕಾಳಿ ಆಶೀರ್ವಾದ ಆಗಿದೆ. ಸೊ ಅವರ ಆಶೀರ್ವಾದದ ಮೇಲೆ, ಅವರ ಪ್ರೇರಣೆ ಮೇಲೆ ಈ ಥರ ಹೇಳಿಸ್ತಾ ಇದ್ದಾರೆ. ಆ್ಯಂಡ್ ಅರ್ಲಿಯರ್ ಯಾವುದು ಸೋಮವಾರ ಪೂಜೆ ಮಾಡಬೇಕು ಅಂತ ಆಶೀರ್ವಾದ ಆಗಿತ್ತು, ಅದು ಶ್ರೀ ರಾಘವೇಂದ್ರ ಸ್ವಾಮಿ ಅವರ ಆಶೀರ್ವಾದದಿಂದ ಆಗಿತ್ತು. ಲೈಕ್ ಪ್ರತಿ ವಾರ ಸೋಮವಾರ ಶುರು ಮಾಡು ಅಂತ ಹೇಳಿಸಿದ್ರು. ಲೈಕ್ ಪ್ರತಿ ಸೋಮವಾರ ಒಬ್ಬರಿಗೆ ₹1000 ಅಂತ. ಬಟ್ ಇವಾಗ ಮಾತಾ ಕಾಳಿ ಆಶೀರ್ವಾದ ಆಗ್ತಾಯಿದೆ. ಅಮಾವಾಸ್ಯೆ ಎಸ್ಪೆಷಲಿ ಪೂಜೆ ಮಾಡಬೇಕು ಅಂತ ಪ್ರೇರಣೆ ಆಗ್ತಾಯಿದೆ. ಸೊ ಅಮಾವಾಸ್ಯೆ ಇವತ್ತು ಅಂತಂದರೆ 2 ದಿವಸ ಮುಂಚಿಂದ ಶುರು ಮಾಡು ಅಂತ ಹೇಳ್ತಾ ಇದ್ದಾರೆ. ಸೊ 2 ದಿವಸ ಮುಂಚಿಂದ ಶುರು ಮಾಡಿ ಸತತವಾಗಿ 5 ದಿವಸ ಮುಂದಕ್ಕೆ ನಡೆದಿರುತ್ತೆ, ಆಯಿತಾ. ಆ ಥರ ಅಂತ ಹೇಳ್ತಾ ಇದ್ದಾರೆ. ಸೊ ಒಟ್ಟು 7 ದಿನ, ಆಯಿತಾ. ಅದಕ್ಕೆ ₹750 ಪೂಜಾ ಸಾಮಗ್ರಿ ತೊಗೊಳೋದಿದು ಅಷ್ಟೇ, ಆಯಿತಾ. ಬೇರೆ ನಿಮ್ಮ ಇಚ್ಛೆ ಮೇಲೆ ನೀವೇ ಓಕೆ ಜಾಸ್ತಿ ಕೊಡ್ತೀನಿ ಅಂತಂದರೆ ನಿಮ್ಮ ಇಚ್ಛೆ. ಅಥವಾ ₹1000ಗೆ ತೊಗೋತೀನಿ ಅಂದರೆ ಅದು ನಿಮ್ಮ ಖುಷಿ. ಅಥವಾ 750ಕ್ಕೆ ಮಾಡಿಕೊಡಿ ಅಂದರೆ ಅದು ಫೈನ್, ಓಕೆನಾ. ಸೊ ಈಗ ತುಂಬ ಜನದ್ದು ಪ್ರಾಬ್ಲಮ್ ಸಾಲ್ವ್ ಆಯಿತು ಅನ್ಕೋತೀನಿ. ತುಂಬ ಜನ ಅನ್ಕೋತಾ ಇದ್ರಿ ಪಾಪ ಇಡೀ ಫ್ಯಾಮಿಲಿಗೆ ತೊಗೊಂತು ಅಂತಂದರೆ ಅಂತ. ಸೊ 1 ವಾರ ಪ್ರೊಟೆಕ್ಷನ್ ಅಟ್ಲೀಸ್ಟ್ ಒಂದು 8-10 ಜನ ಇದ್ದಾರೆ ಮನೆಯಲ್ಲಿ ಅಂತಂದರೆ ₹750 ಇಂಟು 8 ಜನಕ್ಕೆ ಅಂತ ಎಷ್ಟು ಬರುತ್ತೆ ಅಷ್ಟು ಕೊಡಬೇಕಾಗತ್ತೆ, ಓಕೆನಾ. ಸೊ ಅದನ್ನು ಡೈರೆಕ್ಟ್ ನೀವು ಈ ಫೋನ್ ನಂಬರ್ಗೆ 9980800552 ಅಂತ ಗೂಗಲ್ ಪೇ ಅಥವಾ ಫೋನ್ಪೇ ಗೂಗಲ್ ಪೇ ಮಾಡಿ ಡೈರೆಕ್ಟಾಗಿ ಸ್ಕ್ರೀನ್ಶಾಟ್ ಶೇರ್ ಮಾಡಬೇಕು ವಾಟ್ಸಪ್ನಲ್ಲಿ, ಓಕೆನಾ. ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾಟ್ ಶೇರ್ ಮಾಡಿ ಮತ್ತು ನನಗೆ ಇನ್ನೇನು ಬೇಕು ಡೀಟೇಲ್ಸ್ ತೊಗೊಂಡು ಖಂಡಿತ ಅಮಾವಾಸ್ಯೆ 2 ದಿವಸ ಹಿಂದಿಂದ ಶುರು ಮಾಡ್ತೀನಿ. 7 ದಿನ ಸತತವಾಗಿ ನಡೆಯುತ್ತೆ. ಆ್ಯಂಡ್ ಅದಲ್ಲದೆ ಪ್ರತಿ ವಾರ ಸೋಮವಾರ ಪೂಜೆ ಶುರು ಆಗುತ್ತೆ, ಪ್ರೊಟೆಕ್ಷನ್ ನಡೆಯುತ್ತೆ. ಅದು ₹1000 ಇರುತ್ತೆ. ಮತ್ತು ಇದೆಲ್ಲ ನಾವು ಏನೇ ತೊಗೊಂಡ್ರು ಹೀಲಿಂಗ್ ಅಂತ, ಇದು ಬರೀ ಪೂಜಾ ಸಾಮಗ್ರಿಗೆ ಅಷ್ಟೇ ತೊಗೊಳ್ಳೋದು, ಓಕೆನಾ. ಆ್ಯಂಡ್ ಮತ್ತೆ ಫೋನ್ ಎಲ್ಲ ಮಾಡಿ ವಿಚಾರ್ಸೋಕ್ಕೆ ಹೋಗ್ಬಿಡಿ. ನಂಬರ್ ಕೊಟ್ಟಿರೋದು ಪೇ ಮಾಡೋದಕ್ಕೆ. ಮತ್ತು ಫೋನ್ ಸ್ಕ್ರೀನ್ಶಾಟ್ ಶೇರ್ ಮಾಡಿ ವಾಟ್ಸಪ್ಪಲ್ಲಿ. ಮತ್ತು ಹೀಲಿಂಗ್ ಬೇಕಾ ಅಥವಾ ಪರ್ಸನಲ್ ರೀಡಿಂಗಾ ಅಂತ ಅಲ್ಲಿ ಮೆನ್ಷನ್ ಮಾಡಬೇಕಷ್ಟೇ ನೀವು, ಆಯಿತಾ. ಅಲ್ಲಿ ಬರೀತು ಅಂತಂದರೆ ನನಗೇನು ಬೇಕು ಕೇಳ್ತೀನಿ. ಫೋನ್ ಮಾಡಿದ್ರೆ ಫೋನ್ ತೊಗೊಳ್ಳಲ್ಲ, ಯಾಕೆಂದರೆ ಸೈಲೆಂಟಲ್ಲಿರುತ್ತೆ. ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ಫೋನ್ ತೊಗೊಂಡು ಮಾತಾಡೋದಕ್ಕೆ ಕಷ್ಟ ಆಗುತ್ತೆ ನನಗೆ. ನೀವು ಮೆಸೇಜ್ ಹಾಕಿ ಆ ಥರ ಇತ್ತು ಅಂತಂದರೆ ನಾನು ರಿಪ್ಲೈ ಮಾಡ್ತೀನಿ, ಓಕೆನಾ. ಥ್ಯಾಂಕ್ಸ್ ಇನ್ ಅಡ್ವಾನ್ಸ್ ನೀವು ಅರ್ಥ ಮಾಡ್ಕೊಳ್ತಾ ಇರೋದಕ್ಕೆ. ಸೊ ನೆಕ್ಸ್ಟ್ ಕಾರ್ಡು, ಇದು 3ನೇ ಕಾರ್ಡ್ ತೆಗೆದಿದ್ದು. ದ ಫೂಲ್ ಎನರ್ಜಿ ಬರ್ತಾಯಿದೆ, ಫೂಲ್ ಕಾರ್ಡ್ ಬಂದಿದೆ. ಇಲ್ಲಿ ಮಾತೆ ಆಶೀರ್ವಾದ ಏನು ಗೊತ್ತಾ. ಸೊ ರುಧಿರಸ್ವ ಶೀ ಹೂ ಡ್ರಿಂಕ್ಸ್ ದ ಬ್ಲಡ್ ಆಫ್ ಫಾಲ್ಸ್ಹುಡ್ ಅಂತಿದ್ದಾರೆ. ಸುಳ್ಳು ಪಳ್ಳು ಹೇಳಿ ತಪ್ಪುಗಿಪ್ಪು ಮಾಡಿ ತೊಂದರೆ ಮಾಡಿದ್ದರೆ ರಕ್ತ ಕುಡಿದು ಬಿಡ್ತೀನಿ
ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾವ ಥರದ್ದು ಫಾಲ್ಸ್‌ಹುಡ್‌ದು ಸುಳ್ಳಿನ ರಕ್ತ ಅಂದರೆ ನಮ್ಮಲ್ಲಿರೋ ಒಂದು ಸುಳ್ಳುತನ ಇರ್ಬೋದು, ನಮ್ಮಲ್ಲಿರೋ ಒಂದು ಕೆಟ್ಟ ಆಮ್, ಆ, ಪ್ರವೃತ್ತಿಗಳು ಏನಿರುತ್ತೆ ಅರ್ಥ ಆಯ್ತಾ? ಅದನ್ನು ಸುಟ್ಟಾಕ್ತೀನಿ ಅಂತನೋ ಅಥವಾ ತೆಗೆದುಹಾಕ್ತೀನಿ ಅಂತನೋ ಆ ಥರ ಅಂದ್ಕೊಳ್ಳಿ, ಓಕೆನಾ? ಆ ಥರ ಓಕೆ. ಐ ಕನ್ಸ್ಯೂಮ್ ದ ಲೈಫ್ ಬ್ಲಡ್ ಆಫ್ ಇಲ್ಯೂಷನ್. ಸೊ ನಮ್ಮ ಭ್ರಮೆಯಲ್ಲಿ ನಾವೇನಿರ್ತೀವಿ, ಬದುಕಿರ್ತೀವಿ, ನಾನು ಬಿಟ್ರಿಲ್ಲ ಅನ್ನೋ ಥರ ಒಂದು ಭ್ರಮೆ ಇರ್ಬೋದು. ಅದಕ್ಕೆ ಫೂಲ್ ಕಾರ್ಡ್ ಬಂದಿರೋದು. ಅವರಂಥ ಫೂಲ್ ಬೇರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಪ್ರಪಂಚದಲ್ಲಿ ಏನೇ ಇರ್ಬೋದು ಆಯಿತಾ, ಕಾನ್ಷಿಯಸ್ ಆಗಿ ನಾವು ಕೆಲಸ ಮಾಡ್ತಾ ಹೋಗಬೇಕು. ಕಾನ್ಷಿಯಸ್ನೆಸ್ ಇಲ್ಲ ಅಂತಂದರೆ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ನಮ್ಮ ವಿದ್ಯೆ ಇದ್ರೇನು ಪ್ರಯೋಜನ, ದುಡ್ಡು ಕಾಸಿದ್ರೇನು ಪ್ರಯೋಜನ, ಏನೂ ಪ್ರಯೋಜನಕ್ಕೆ ಬರಲ್ಲ, ಅದೊಂಥರ ಫೂಲ್ ಥರ ಆಗಿಬಿಡತ್ತೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಸೊ ಇಲ್ಲಿ ಈ ಥರ ಬರ್ತಾ ಇದೆ. ಸೊ ಇದೇನು ಹೇಳ್ತಾ ಇದ್ದಾರೆ ಅಂದರೆ, ಒಂದು ರೀತಿ ಭ್ರಮೇಲಿ ಇದ್ದರೆ ಆಯಿತಾ, ಆ ಭ್ರಮೆಯಿಂದ ಆಚೆ ತರ್ತೀನಿ ಅಂತಿದ್ದಾರೆ ಅಷ್ಟೇ ಆಯಿತಾ. ಸೊ ಮಾತಾ ಹೇಳ್ತಾರೆ ಅಂದರೆ ಎಷ್ಟು ಚೆನ್ನಾಗಿದೆ ನೋಡಿ ಅಂತ ಬರ್ತಾ ಇದ್ದಾರೆ. ಓಕೆ. ಸೊ ಈಗ ಒಂದು ರೀತಿ ಭ್ರಮೆ ಆಗಿಬಿಟ್ಟಿರುತ್ತೆ ನಮಗೆ ಆಯಿತಾ. ಏನಾದ್ರು ಇರ್ಬೋದು. ಇದು 2 ಥರ ಭ್ರಮೆ. ಒಂದು ಅತಿಯಾದ ಅಹಂಕಾರದಿಂದ ಅಥವಾ ಒಂದು ರೀತಿ ಭ್ರಮೆ, ಅಯ್ಯೋ ನನ್ನ ಬಿಟ್ರಿಲ್ಲ ಅನ್ನೋ ಥರ ಇರ್ಬೋದು. ಅಥವಾ ಇನ್ನೊಂದು ಥರ ತೊಗೋಬೇಕು ಅಂತಂದರೆ ಈ ಥರ ಡಿಪ್ರೆಷನ್ಗೆ ಹೊಟ್ಟೋಗ್ಬಿಡ್ತಾರೆ ನೋಡಿ. ಸೊ ಅದು ಒಂದು ರೀತಿ ಇಲ್ಯೂಷನ್ನೇ ಅಲ್ವಾ. ಅಯ್ಯೋ ನನ್ನ ಜೀವನನೇ ಆಗೋಯ್ತು, ನಾನು ಏನು ಮಾಡಬೇಕಿನ್ನು, ನನ್ನ ಲೈಫೇ ಇಲ್ವಲ್ಲ, ಇನ್ನು ಫ್ಯೂಚರೇ ಇಲ್ಲ, ಮುಗೀತು ನನ್ನ ಕತೆ, ನಾನು ಇನ್ನೇನು ಮಾಡೋಕ್ಕಾಗಲ್ಲ, ಯಾರೂ ನನ್ನ ಜೊತೆಗಿಲ್ಲ, ನಾನು ಒಬ್ಬಳೇ ಅಥವಾ ನಾನೊಬ್ಬನೇ ಆಗೋಗಿದ್ದೀನಿ, ಈ ರೀತಿ ಒಂದು ಭ್ರಮೆ. ಅಯ್ಯೋ ನಾಳೆ ಏನು ಮಾಡಲಿ, ನನಗೆ ಆಗ್ತಿಲ್ಲ, ಈ ಥರ. ಅಂದರೆ ನೋಡಿದ ಕಡೆ ಒಂದು ನೆಗೆಟಿವಿಟಿ ಅನಿಸುತ್ತೆ. ಯಾರನ್ನು ನೋಡಿದ್ರು ಏನೋ ಒಂದು ನೆಗೆಟಿವ್ ಆಗಿ ಏನೋ ಮಾಡ್ತಿದ್ದಾರೆ ಅನಿಸುತ್ತೆ, ನೆಗೆಟಿವ್ ಮಾತಾಡ್ತಿದ್ದಾರೆ ನನ್ನ ಬಗ್ಗೆನೇ ಅನಿಸುತ್ತೆ. ಈ ಥರ ಎಲ್ಲ ಒಂದು ಭ್ರಮೆ ಶುರುವಾಗ್ಬಿಡುತ್ತೆ. ಅದು ಆ ಭ್ರಮೆಯಿಂದ ಕಿತ್ತಾಕ್ತೀನಿ ಅಂತಿದ್ದಾರೆ. ಯಾವಾಗ ನೀವು ನಂಬಬೇಕು ಅಷ್ಟೇ. ನಂಬ್ತು ಅಂತಂದರೆ ತಾಯಿನ, ಅಂದರೆ ನಿಮ್ಮ ಗುರು, ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ ಯಾರಲ್ಲಿದೆ ನಂಬಿಕೆ ಇಡು ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಅಷ್ಟೇ. ನಂಬಿ ಕೆಟ್ಟವರಿಲ್ಲವೋ ಗುರು ರಾಘವೇಂದ್ರರ ಅಂತ ಕೇಳಿಲ್ವಾ ಹಾಡು? ಆ ಥರ ನಿಮ್ಮ ನಂಬಿಕೆ, ನಿಮ್ಮ ಶ್ರದ್ಧೆ ಯಾರಲ್ಲಿದೆ, ನಂಬಿ ಅಷ್ಟೇ. ಸಿಂಪಲ್, ಇನ್ನೇನು ಮಾಡಬೇಡಿ, ಸಿಂಪಲ್ ನಂಬಿ ಆಯಿತಾ. ದೇವ್ರಿಗೆ ಬಿಡಿ. ಸೊ ಈ ರೀತಿ ಒಂದು ಭ್ರಮೆಯಲ್ಲಿದ್ದರೆ, ಫಾಲ್ಸ್ಹುಡ್ ಯಾವ ರೀತಿ ಒಂದು ಭ್ರಮೆಯಲ್ಲಿದೆ ಅಂತಂದರೆ ಅದನ್ನು ಕಿತ್ತಾಕ್ತೀನಿ, ಎಂಥ ನೆಗೆಟಿವಿಟಿ ಆಗಿರಲಿ ಕಿತ್ತಾಕ್ತೀನಿ ಅಂತ ಮಾತಾ ಹೇಳ್ತಾ ಇದ್ದಾರೆ ಆಯಿತಾ. ಹೆದರ್ಕೊಳ್ಳೋ ಥರ ಅಲ್ಲ ಇದು ಏನಂತಂದರೆ, ಯಾರಿಗೆಲ್ಲ ಈ ರೀತಿ ಒಂದೊಂದು ಥರ ತೊಂದರೆ ಆಗೋಗಿತ್ತು ಜೀವನದಲ್ಲಿ, ಸೊ ಆ ರೀತಿ ಒಂದು ತೊಂದರೆಯಿಂದ ಆಚೆ ತರ್ತಾ ಇದ್ದೀನಿ ಅಂತ ಮಾತೇ ಹೇಳ್ತಿದ್ದಾರೆ ಅಷ್ಟೇ. ಇನ್ಯಾವ ಥರ ಹೇಳ್ತಾರೆ ಪಾಪ. ಫೂಲ್ ಕಾರ್ಡ್ ಅಂತಂದರೆ ತಪ್ಪಾಗಿ ತಿಳ್ಕೊಬಾರ್ದು. ಏನಂತಂದರೆ ನಮ್ಮಲ್ಲಿ ಒಂದೊಂದು ಸಲ ನಮಗಾಗತ್ತೆ, ಆದರೆ ನಾವು ಒಂಥರ ಒಂದೊಂದು ಸಮಯ ಅನ್ನೋದು ಹಂಗೆ ಮಾಡಿಬಿಡುತ್ತೆ. ಆ್ಯಕ್ಚುಲಾಗಿ ನಾವು ಮಾಡೋಕ್ಕೆ ಹೋಗಲ್ಲ, ಆ ಸಮಯ ಅನ್ನೋದು ನಮ್ಗೆ ಯಾವ ಥರ ಆಟಾಡಿಸ್ಬಿಡುತ್ತೆ ಅಂದರೆ, ಇನ್ನು ಮುಗ್ದೋಯ್ತು ನಮ್ಮ ಜೀವನನೇ ಇಲ್ಲ ಬಿಡು ಮುಂದಕ್ಕೆ ಅನ್ನೋ ಥರ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ಅಥವಾ ಇನ್ನು ಏನು ಮಾಡು, ಅಷ್ಟೇ ಬಿಡು, ನನ್ನ ಲೈಫೇ ಇಷ್ಟು ಬಿಡು, ಅಥವಾ ಅಥವಾ ಇನ್ನೇನು ಮಾಡೋಕ್ಕೆ ಆಗಲ್ಲ ನನ್ನ ಲೈಫಲ್ಲಿ, ಮುಂದುವರಿಯೋಕ್ಕೆ ಆಗಲ್ಲ, ಆ ಥರ ಒಂದು ಫೈನಲ್ ಸ್ಟೇಜ್ ಆಗೋಯ್ತು ಅನ್ನೋ ಥರ ಇರ್ಬೋದು. ಅಥವಾ ಈವನ್ ಹೆಲ್ತ್ ಕೂಡ ಅಂತಿದ್ದಾರೆ. ಓ ಮೈ ಗಾಡ್, ಓಕೆ ಇನ್ನೇನು ಆಗೋಯ್ತು, ಹೆಲ್ತ್ ಎಲ್ಲ ಮುಗ್ದೋಯ್ತು ಕತೆ, ಇನ್ನೇನು ಆಗೋದೇ ಇಲ್ಲ ಇನ್ನು ಅಂತ ಒಂಥರ ಫೂಲಿಶಾಗಿ ಯೋಚನೆ ಮಾಡಬಾರ್ದು. ನಂಬಿಕೆ ಅನ್ನೋದನ್ನು ಇಟ್ಕೋಬೇಕಷ್ಟೇನೆ. ಆ ರೀತಿ ಒಂದು ಫೂಲಿಶ್ ಅನ್ನೋಕ್ಕಿಂತ ಒಂದು ರೀತಿ ಭ್ರಮೆ ಆಯಿತಾ. ಇದು ಅದೇ ಒಂದು ರೀತಿ ಭ್ರಮೆಯಲ್ಲಿ ಉಳ್ಕೊಂಬಿಟ್ಟಿರೋ ಎನರ್ಜಿ ತೋರಿಸ್ತಾ ಇದ್ದಾರೆ ಅಷ್ಟೇನೆ ಆಯಿತಾ. ಆ ರೀತಿ ಯಾತಕ್ಕೆ ನಂಬಿಕೆ ಇಡಬೇಕಷ್ಟೇ. ಭಗವಂತನ ಮೇಲೆ ನಂಬಿಕೆ ಇಡ್ತು ಅಂತಂದರೆ ಏನಾಗೋದಿಲ್ಲ, ಎಲ್ಲ ಆಗತ್ತೆ. ನಂಬಿರಬೇಕಷ್ಟೇ. ನಂಬಿಕೆ ಅನ್ನೋದು ಒಂದು ಗಟ್ಟಿಯಾಗಿ ಆಯಿತು ಅಂತಂದರೆ ಅಷ್ಟೇ, ಏನೂ ನೆಗೆಟಿವಿಟಿ ನಿಲ್ಲಲ್ಲ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿಲ್ಲಲ್ಲ. ಅದೊಂದು ಸ್ವಲ್ಪ ಆಟ ಆಡಿಸ್ಬೋದು, ಇಲ್ಲ ಅಂತಲ್ಲ ಆಯಿತಾ. ನಂಬಿ. ಸೊ ಬೇಕು ಅಂತಂದರೆ ಅದೇ ಇದನ್ನು ಮತ್ತೆ ಫಾಲ್ಸ್ಹುಡ್ ಏನು ಭ್ರಮೆ ಮಾಡಿದ್ದಾರೆ, ನಿಮಗೆ ಅನ್ಯಾಯ ಮಾಡಿದ್ದಾರೆ ಆಯಿತಾ, ಭ್ರಮೇಲಿ ಇಟ್ಟಿದ್ದಾರೆ ಅಂತಿದ್ದಾರೆ ಒಂದಷ್ಟು ಜನದ್ದು. ಭ್ರಮೇಲಿ ಇಟ್ಟಿದ್ದಾರೆ ಅಂದರೆ ಈ ಥರ ಒಂದು ನೆಗೆಟಿವಿಟಿ ಮಾಡಿ, ನೀನು ಏನಕ್ಕೂ ಪ್ರಯೋಜನ ಇಲ್ಲ ಬಿಡು, ನಿಂದಿಷ್ಟೇ, ನಿನ್ನ ಜನ್ಮನೇ ಇಷ್ಟ ಆಗೋಯ್ತು, ಇನ್ನೇನು ಮಾಡೋಕ್ಕಾಗಲ್ಲ ನೀನು ಅನ್ನೋ ಥರ ಒಂದು ಎನರ್ಜಿ ಕೇಳಿಸ್ತಾ ಇರೋದು. ಲೈಕ್ ಆ ರೀತಿ ಒಂದು ಮನೆ ಪರಿಸ್ಥಿತಿ ಇರ್ಬೋದು, ಅಥವಾ ಎಲ್ಲರೂ ಇರ್ಬೋದು.
ಈ ರೀತಿ ಇದೇನು ಪ್ರಯೋಜನ ಇಲ್ಲ, ನಿನ್ನನ್ನು ನಂಬಿಕೊಂಡು ನಾವೇನಾದರೂ ಅಂಗಡಿ ಹಾಕಿದ್ರೆ ಅಂತ ಕೇಳಿಸ್ತಿದೆ, ಗೊತ್ತಿಲ್ಲ ನನಗೆ ಇದು ಯಾರದ್ದು ಎನರ್ಜಿ, ಹಾಕಿದ್ರೆ ಮುಳುಗಿಸ್ಬಿಡ್ತೀಯಾ ಅಂತ ಕೇಳಿಸ್ತಾ ಇದೆ. ಸೊ ಆ ಥರ ಎಲ್ಲ ಒಂದು ಭ್ರಮೇಲಿ ಇಟ್ಟಿದ್ದಾರೆ ಅಂತಂದರೆ ಅದನ್ನು ಕಿತ್ತಾಕ್ತೀನಿ ಅಂತಿದ್ದಾರೆ. ಸೊ ಅದಕ್ಕೆ ಪ್ರೊಟೆಕ್ಷನ್ ತೊಗೋಬೇಕಾಗತ್ತೆ. ಈ ಥರ ಒಂದು ನೆಗೆಟಿವ್ ಥಾಟ್ಸ್ ಕೂಡ, ಆ್ಯಕ್ಚುಲ್ ನೆಗೆಟಿವಿಟಿ ಮಾಡಿರೋದು ಬೇರೆ, ನೆಗೆಟಿವ್ ಥಾಟ್ಸ್ ಮನಸ್ಸಿಗೆ ಬಂದುಬಿಟ್ರೆ ಅದರಷ್ಟು ವರ್ಸ್ಟ್ ಎನಿಮಿ ನಮಗೆ ಬೇರೆ ಯಾರೂ ಇಲ್ಲ. ಹೇಳ್ತೀನಿ ಕೇಳಿ. ಈಗ ಯಾರಾದರೂ ಬಂದು ನಮ್ಗೆ 10 ಸಲ ಹೇಳ್ತಾ ಇರ್ತಾರಲ್ವ, ನಿನ್ನ ಕೈಲಿ ಆಗೋದಿಲ್ಲ, ನೀನು ಇಷ್ಟೇ ಬಿಡು, ನೀನು ಹಿಂಗೆ ಬಿಡು, ನೀನು ಅದೇ ಥರ ಬಿಡು, ನಿಂಗೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಿರ್ತಾರಲ್ವ. ಸೊ ಆ ಥರ ಹೇಳ್ತಾ ಹೋದಾಗ ಏನಾಗುತ್ತೆ ಅಂದರೆ ನಮ್ಮ ತಲೆಯಲ್ಲಿ ಅದು ಕೂತ್ಕೊಳ್ಳೋಕೆ ಶುರು ಆಗಿಬಿಡುತ್ತೆ. ನಂದು ಇಷ್ಟೇನೋ ಜೀವನ, ನಾನು ಇನ್ನೇನು ಮಾಡೋಕ್ಕೆ ಆಗಲ್ವಾ, ನನ್ನ ಲೈಫಲ್ಲಿ ಮುಂದುವರಿಯೋಕ್ಕೆ ಆಗಲ್ವಾ ಹಾಗಾದರೆ ಅನ್ನೋ ಥರ ಒಂದು ರೀತಿ ಭಯ ಅನ್ನೋದು ಯಾವ ಥರ ಶುರು ಆಗಿಬಿಡುತ್ತೆ ಅಂದರೆ, ಅದು ಇಲ್ಲದ್ದು ಬೇರೆ ಥರ ಕಾಂಪ್ಲಿಕೇಶನ್ಸ್ ಶುರುವಾಗುತ್ತೆ. ಅದೇ ಹೆಲ್ತ್ ಇಶ್ಯೂಸ್ ಎಲ್ಲ ಶುರು ಆಗಿಬಿಡುತ್ತೆ. ಜಾಸ್ತಿ ಇದಾಯಿತು ಅಂತಂದರೆ ಇನ್ನೊಂದು ಥರ BP ಅಂತೆ, ಅದಂತೆ, ಇದಂತೆ, ಇನ್ನೊಂದಂತೆ, 28 ಥರ ಶುರು ಆಗ್ತಾ ಹೋಗ್ಬಿಡುತ್ತೆ. ಆ ಭಯ ಅನ್ನೋದು ಮನುಷ್ಯನಿಗೆ ಹಂಗೆ ಮಾಡಿಬಿಡುತ್ತೆ. ಆ ಥರ ಒಂದು ಫಾಲ್ಸ್ಹುಡ್ಡಲ್ಲಿ ನಿಮ್ಮನ್ನು ಯಾರೋ ಇಲ್ಲಿ ಎನರ್ಜಿ ಬರ್ತಾ ಇದೆ, ಈ ಥರ ಇದ್ದಾರೆ ಅಂತ. ಸೊ ಖಂಡಿತ ಹೇಳ್ತಾ ಇದ್ದೀನಿ, ಖಂಡಿತ ಆ ಥರ ಇದೆ ಅಂತಂದರೆ ಪರಿಸ್ಥಿತಿ, ಹೀಲಿಂಗ್ ತೊಗೊಳ್ಳಿ, ಪ್ರೊಟೆಕ್ಷನ್ ತೊಗೊಳ್ಳಿ, ಆಯಿತಾ. ಸೊ ಇದೇನಿದ್ರೂ ವಾರ ಇರೋದು 1,000 ರೂಪಾಯಿ ಇರುತ್ತೆ. ಬಟ್ ಬರೀ ಅಮಾವಾಸ್ಯೆ ಟೈಮ್ಗೆ, ಆಯಿತಾ, ಅಮಾವಾಸ್ಯೆ ಟೈಮಿಗೆ ಬರೋದು ಮಾತ್ರ 750 ರೂಪಾಯಿ ಇರುತ್ತೆ ಅಷ್ಟೇ. ಅಂದರೆ ವಾರದಲ್ಲಿ 3 ವಾರ, ಓಕೆನಾ, 3 ವಾರ 1,000 ರೂಪಾಯಿ ಇರುತ್ತೆ ಇದಕ್ಕೆ ಏನು ಪೂಜಾ ಸಾಮಗ್ರಿಗೆ. ಬಟ್ 1 ವಾರ 750 ರೂಪಾಯಿ ಇರುತ್ತೆ. ಸೊ ಬೇಕು ಅಂತಂದರೆ ತೊಗೋಬೋದು. ಓಕೆ, ಪ್ರೊಟೆಕ್ಷನ್ನು ಇದು ತೊಗೋಬೋದು. ಸೊ ಇದು ಹೆಲ್ತ್ಗೆ ಅಂತಂದರೆ ನಾನು ಯಾವಾಗಲೂ ಹೇಳೋದು 4 ವಾರ ತೊಗೊಳ್ಳೇಬೇಕು ಅಂತ, ಆಯಿತಾ. ಈಗ ಪ್ರೊಟೆಕ್ಷನ್ ಅಂತ ತೊಗೊಂಡಾಗ ಯಾವ ಥರ ನೆಗೆಟಿವಿಟಿ ಆಗ್ತಿರುತ್ತೆ ಅದರಿಂದ ಪ್ರೊಟೆಕ್ಷನ್ ಅಷ್ಟೇನೆ, ಓಕೆನಾ. ಅದರಿಂದ ಈಗ ಹೆಲ್ತ್ ಏನೋ ಅಪ್ಸೆಟ್ ಆಗ್ತಾ ಇದೆ, ಇನ್ನೊಂದೇನೋ ಪ್ರಾಬ್ಲಮ್ ಆಗ್ತಿದೆ, ಹೆಲ್ತ್ ರಿಲೇಟೆಡ್, ಆರೋಗ್ಯ ರಿಲೇಟೆಡ್ ಸಂಬಂಧಿತವಾಗಿ ಇನ್ನೇನೋ ತೊಂದರೆ ಆಗ್ತಿದೆ ಅಂತಂದರೆ 4 ವಾರ ತೊಗೊಳ್ಳೇಬೇಕಾಗತ್ತೆ. ನಾನು ತುಂಬ ಸಲ ಇದ್ದೀನಿ ಇದನ್ನು, ಆಯಿತಾ. ಆರೋಗ್ಯ ವಿಷಯಕ್ಕೆ ಪ್ರೊಟೆಕ್ಷನ್ನು, ಹೆಲ್ತ್ ಹೀಲಿಂಗ್ ಅಂತಂದರೆ ಮಿನಿಮಮ್ 4 ವಾರನಾದರೂ ಬೇಕು, ಅರ್ಥ ಆಯ್ತಾ. ಇದು ಪ್ರೊಟೆಕ್ಷನ್ ಫ್ರಮ್ ನೆಗೆಟಿವಿಟೀಸ್ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಆ ಥರ ಅಂತಂದರೆ 7 ದಿನ ತೊಗೋಬೇಕಾಗತ್ತೆ ಮಿನಿಮಮ್ ಅದು, ಆಯಿತಾ. ಇನ್ನೂ ಸರಿ ಹೋಗಿಲ್ಲ ಅಂತಂದರೆ ಮತ್ತೆ ಮುಂದೆ ಒರೆಸ್ಬೇಕಾಗತ್ತೆ, ಯಾಕಿತಾ. ಈಗ ಒಬ್ಬೊಬ್ರಿಗೆ ಒಂದೊಂದು ಟೈಮ್ ಹೇಗಿರುತ್ತೆ ಅಂತಂದರೆ, 1 ವಾರಕ್ಕೆ ಸರಿ ಹೋಗಿದೆ ಅಂತ ಹೇಳ್ತಾರೆ. ಒಂದೊಂದು ಸಲ ಈಗ ಮತ್ತೆ ಕಂಟಿನ್ಯೂ ಮಾಡ್ತಿರ್ತಾರೆ. ಯಾತಕ್ಕೆ ಅಂತಂದರೆ ಅವ್ರಿಗೆ ಮನೆಗೆ ಒಂದು ರೀತಿ ಅಥವಾ ಮನೆಯವರೇ ಸೇರಿರ್ತಾರೆ, ಅರ್ಥ ಆಯ್ತಾ. ಈಗ ಮನೆಗೆ ಯಾರಿಗೆ ಒಂದು ಎಂಟ್ರಿ ಕೊಡ್ತೀವಿ, ಲೈಕ್ ಅವರೇ ಮಾಡ್ತಾ ಇರ್ತಾರೆ ನೆಗೆಟಿವಿಟಿ, ಆಯಿತಾ. ಅದು ಯಾರು ಅನ್ನೋದು ಅದ್ರ ಬಗ್ಗೆ ಮಾತಾಡ್ತಿಲ್ಲ ನಾನು, ಯಾರು ಆಗಿರ್ಬೋದು. ಸೊ ಮನೆಗೆ ಯಾರು ಎಂಟ್ರಿ ಇರುತ್ತೆ ಅವರೇ ನೆಗೆಟಿವಿಟಿ ಮಾಡ್ತಾ ಇರೋದ್ರಿಂದ ನಾವಿಲ್ಲಿ ಪ್ರೇ ಮಾಡಿದ್ರೂ ಕೂಡ ಮತ್ತೆ ಬಂದು ನೆಗೆಟಿವಿಟಿ ಮಾಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಹೊರತು ಹೋಗಲ್ಲ, ಮುಗಿಯಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ತಾಯಿ ಮತ್ತು ಭಗವಂತನ ಆಶೀರ್ವಾದ ಆಯಿತು ಅಂತಂದರೆ ಖಂಡಿತ ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಮಾಡಿಕೊಡೋದು 100%. ಸ್ವಲ್ಪ ಸಮಯ ಜಾಸ್ತಿ ಆಗ್ಬೋದು ಅಷ್ಟೇನೆ, ಓಕೆನಾ. ಆವಾಗ ಮುಂದುವರಿಬೇಕು ಅಂತಂದರೆ ಮತ್ತೆ ಪೇ ಮಾಡಬೇಕಾಗತ್ತೆ, ಅರ್ಥ ಆಯ್ತಾ. ಮತ್ತೆ ಪೇ ಮಾಡಬೇಕಾಗತ್ತೆ, ಜೊತೆಗೆ ಕಂಟಿನ್ಯೂ ಮಾಡಿ ಅಂತಲೂ ಹೇಳಬೇಕಾಗತ್ತೆ. ಏಕೆಂದರೆ ಇದು ಕ್ಲಿಯರೆನ್ಸ್ ಕೊಡದೇ ಮಾಡುವಂಥದ್ದಲ್ಲ ನಾನು, ಆಯಿತಾ. ಕ್ಲಿಯರೆನ್ಸ್ ಕೊಡದೇ ಮಾಡೋದು ಏನಾಗುತ್ತೆ, ಅದೇ ಬ್ಲ್ಯಾಕ್ ಮ್ಯಾಜಿಕ್ ಆಗುತ್ತೆ, ಅರ್ಥ ಆಯ್ತಾ. ಸೊ ಕ್ಲಿಯರೆನ್ಸ್ ಕೊಡಬೇಕು ನೀವು, ಎಸ್ ಮಾಡಿ ಮುಂದೆ ವರಿಬೇಕು, ನಮಗೆ ಇಷ್ಟು ಪ್ರಾಬ್ಲಮ್ಸ್ ಕ್ಲಿಯರ್ ಆಗಿದೆ, ಇನ್ನೊಂದು ಚೂರು ಇದೆ ಅಂದರೆ ತಾಯಿ ಆಶೀರ್ವಾದ ಆಗುತ್ತೆ. ಸ್ವಲ್ಪ ತಾಳ್ಮೆನೂ ಇರಬೇಕು, ಆಯಿತಾ. ಒಂದೇ ಸಲಕ್ಕೆ ನೋಡಿ ಏನೋ ತೊಂದರೆ ಆಗಿರುತ್ತೆ ಅಂತಂದಾಗ ಅದು ಕ್ಲಿಯರ್ ಮಾಡಿಕೊಡೋದು ಭಗವಂತ, ಆಯಿತಾ. ಆ್ಯಂಡ್ ನಾನು ಅದನ್ನು ಹೇಳ್ತೀನಿ, ತುಂಬ ಸಲ ಹೇಳಿದ್ದೀನಿ, ನಾನೊಂದು ಮಾಧ್ಯಮ ಅಷ್ಟೇ, ನಾನು ಬಂದು ಅಲ್ಲಿ ಏನೂ ಇದು ಮಾಡೋದಿಲ್ಲ, ನಾನಿಲ್ಲಿ ಕೂತ್ಕೊಂಡು ಪೂಜೆ ಮಾಡ್ತೀನಿ ಅಷ್ಟೇ. ಭಗವಂತನಿಗೆ ತುಂಬ ಪಾಸಿಟಿವ್ ಎನರ್ಜಿ ಕಳಿಸಿರ್ತೀನಿ, ಪಾಸಿಟಿವ್ ಆಗಿ ಪ್ರೇ ಮಾಡ್ತೀನಿ. ನಿಮ್ಮ ತೊಂದರೆ ತಾಪತ್ರೆಗಳು ಕ್ಲಿಯರ್ ಆಗಬೇಕು. ನಿಮ್ಮದೇನೇ ಅಥವಾ ಹೆಲ್ತ್ ಇಶ್ಯೂಸ್ ಅಂತ ಇದ್ದರೆ, ಹೆಲ್ತ್ ಇಶ್ಯೂಸ್ ತೊಗೊಂಡಿದ್ರೆ ಹೀಲಿಂಗು ಅದು ಕ್ಲಿಯರ್ ಆಗಬೇಕು. ಏನಾದರೂ ಇರ್ಬೋದು, ಪ್ರಾಪರ್ ವಿಷಯ ಇರ್ಬೋದು, ಹೆಲ್ತ್ ವಿಷಯ ಇರ್ಬೋದು, ಮಕ್ಕಳ ವಿಷಯ ಇರ್ಬೋದು, ಮದುವೆ, ಮಕ್ಕಳು, ಏನಾದರೂ ಆಯಿತಾ. ಏನೋ ಒಂದು ಜಗಳ, ಕದನ, ಏನಾದರೂ ಇರ್ಬೋದು. ಸೊ ಅದು ನಾನು
ಮಾಡೋದಷ್ಟೇ ಇಲ್ಲಿಂದ. ಮಾಡೋದು ಗೊತ್ತಾ? ನಾನು ಮಾಧ್ಯಮ ಅಷ್ಟೇ, ಅದನ್ನೇ ಹೇಳ್ತಾ ಇದ್ದೀನಿ. ಸೊ ಇದೇನು ಅಂತಂದರೆ ನಿಮ್ಮ ಕರ್ಮದ ಬುತ್ತಿಗಳು, ತೊಂದರೆಗಳು ಏನಿತ್ತು ಅದನ್ನು ಕಿತ್ತಾಕೋ ಪ್ರಯತ್ನ ಅಷ್ಟೇ, ಅದನ್ನು ಕ್ಲಿಯರ್ ಮಾಡೋ ಪ್ರಯತ್ನ ಅಷ್ಟೇ ನಾ ಹೇಳೋದು, ಆಯಿತಾ? ಅದರಿಂದ ನಾನು ಜಸ್ಟ್ ಒಂದು ಮಾಧ್ಯಮ ಅಷ್ಟೇ. ಪ್ರೇ ಮಾಡ್ತೀನಿ, ಭಗವಂತನ ಆಶೀರ್ವಾದ ಆಯಿತು ಅಂತಂದರೆ ಇಮ್ಮಿಡಿಯೇಟ್ ಆಗುತ್ತೆ. ಆಗಲಿ ಅಂತಲೂ ನಾ ಪ್ರೇ ಮಾಡಿರ್ತೀನಿ. ಬಟ್ ಅದು ಒಂದೊಂದು ಸಲ ನಮ್ಮ ಕರ್ಮ ಅಲ್ವಾ, ಒಬ್ಬೊಬ್ರ ಕರ್ಮ ಒಂದೊಂದು ಥರ ಇರುತ್ತೆ. ಸೊ ಅದೇನು ನಾನು ಮತ್ತೆ ಹೇಳಬೇಕಾಗಿಲ್ಲ, ಕ್ಲಿಯರ್ ಆಗುತ್ತೆ, 100% ಆಗುತ್ತೆ ಆ ಥರ. ಓಕೆನಾ? ಸೊ ಬೇಕು ಅಂದರೆ ತೊಗೊಳ್ಳಿ. ಓಕೆನಾ? ಸೊ ಇದು ಪ್ರೇರಣೆ ಆಗ್ತಾಯಿದೆ, ಮಾತಾ ಕಾಳಿ ಆಶೀರ್ವಾದ ಆಗ್ತಾಯಿದೆ, ಇದು ಸುಮ್ಮನೆ ಹೇಳಿಸ್ತಿರೋದಲ್ಲ ಮಾತೆ. ಸೊ ಓಕೆನಾ? ಸೊ ಇನ್ನೇನು, ಈಗ ಈ 3 ಕಾರ್ಡ್ ಆಯಿತು, 3 ಎನರ್ಜೀಸ್ ಹೇಳಿಸಿದ್ದಾರೆ. ಯಾವ್ಯಾವ ಥರ ತೊಂದರೆಗಳು, ಯಾವ್ಯಾವ ಥರ ನಿಮ್ಮನ್ನು ತಡೆಗಳಾಗಿತ್ತು ಜೀವನದಲ್ಲಿ, ಏನೆಲ್ಲ ಆಯಿತು ಅಂತ. ಸೊ ಅದರಿಂದ ಆಚೆ ತರೋ ಪ್ರಯತ್ನ ಮಾಡ್ತಾಯಿದ್ದೀನಿ ಅಂತಲೂ ಹೇಳ್ತಾ ಇದ್ದಾರೆ. ಮಾಡ್ತೀನಿ, ಪ್ರಯತ್ನ ಅಲ್ಲ, ಅದರಿಂದ ಆಚೆನೂ ತರ್ತೀನಿ ಅಂತಲೂ ಭರವಸೆ ಕೊಡ್ತಾ ಇದ್ದಾರೆ. ಬಟ್ ನೀವು ಆ್ಯಕ್ಷನ್ ನೀವು ತೊಗೋಬೇಕಷ್ಟೇ. ಏನು ಆ್ಯಕ್ಷನ್ ತೊಗೊಳ್ದೆ ನನಗೆ ಅನಾರೋಗ್ಯ ಅಂತಂದರೆ ಆ್ಯಕ್ಷನ್ ತೊಗೋಬೇಕು, ಔಷಧಿ ತೊಗೋಬೇಕಾಗತ್ತೆ. ಇದೇ ಔಷಧಿ, ಆಯಿತಾ? ಇದು ಸ್ಪಿರಿಚುವಲ್ ಔಷಧಿ. ನೀವು ಡಾಕ್ಟ್ರ್ ಹತ್ರ ಹೋಗಿ ಸೂಜಿ ಮಾತ್ರೆ ಔಷಧಿ ಅದಲ್ಲ, ಇದು ಸ್ಪಿರಿಚುವಲ್ ಔಷಧಿ ತೊಗೋಬೇಕಾಗತ್ತೆ, ಏನೂ ಮಾಡೋಕ್ಕಾಗಲ್ಲ. ಓಕೆನಾ? ಸೊ ಏನೂ ಮಾಡ್ದೇ ಕ್ಲಿಯರ್ ಮಾಡಿಕೊಡು ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ನಂಬಿಕೆನೂ ಇಡಬೇಕಾಗತ್ತೆ, ಭಯಂಕರ ನಂಬಿಕೆ ಇಡಬೇಕಾಗತ್ತೆ. ಸ್ವಲ್ಪ ಅಲ್ಲ, ಭಯಂಕರ ನಂಬಿಕೆ ಇಡಬೇಕಾಗತ್ತೆ. ಸೊ ನಾನು ಬರೀ ತೊಗೊಳ್ಳೋದೇನು ಅಂದರೆ ಪೂಜಾ ಸಾಮಗ್ರಿಗಷ್ಟೇ, ನನಗೇನು. ಆ್ಯಂಡ್ ನೀವು ಕೇಳಿ, ಈಗ ರೇಖಿ ಹೀಲಿಂಗ್ ಆ ಥರ ಎಲ್ಲ ಅಂತಂದರೆ ಒಂದೊಂದು ಸೆಷನ್ ಅಂತ ಮಾಡ್ತಾರೆ. ಈಗ 7 ದಿವಸ ನಾನು ಏನು ಹೇಳ್ತೀನಿ, 7 ದಿವಸ ಮಾಡೋದು ಅಂತ ಪೂಜೆ. 7 ದಿವಸ ಅಂದರೆ 7 ಸೆಷನ್ ಅಂತ ಲೆಕ್ಕ ಬರುತ್ತೆ. ಸೊ ಒಂದೊಂದು ಸೆಷನ್ಗೆ ಕಮ್ಮಿ ಅಂದರೆ 1,500ದಿಂದ, ಆಯಿತಾ, 3,000 5,000 ತನಕ ತೊಗೊಳ್ತಾರೆ, ಆಯಿತಾ? ನಾನು ಆ ಥರ ಏನೂ ತೊಗೋತಾ ಇಲ್ಲ. ನಾನು ತೊಗೊಳೋದು ಬರೀ ಪೂಜಾ ಸಾಮಗ್ರಿಗಷ್ಟೇನೆ. ಅದು ನಿಮ್ಮ ಕರ್ಮಗಳು ಕ್ಲಿಯರ್ ಆಗ್ತಾ ಹೋಗಬೇಕು, ಆ್ಯಂಡ್ ಜೊತೆಗೆ ನಿಮ್ಮದು ಒಂದು ಕ್ಲಿಯರೆನ್ಸ್ ಸಿಗಬೇಕು ನನಗೆ, ಎಸ್ ಮಾಡಿ ಅಂತ ನಿಮ್ಮ ಕಡೆಯಿಂದ, ಎಸ್ ಅಪ್ರೂವಲ್. ಇಲ್ಲ ಅಂತಂದರೆ ಮಾಡೋಕ್ಕೆ ಬರೋಲ್ಲ, ಮಾಡ್ತು ಅಂತಂದರೆ ಅದು ಇನ್ನೊಂದು ಥರ ಆಗಿಬಿಡುತ್ತೆ. ಆ್ಯಂಡ್ ನನಗದು ತೊಗೊಳ್ಳೋದಿಲ್ಲ, ನಾನು ಆ ಥರ ಎಲ್ಲ ಕೈಯೇ ಹಾಕಲ್ಲ. ಓಕೆನಾ? ಸೊ ಹಾಗಾಗಿ ಈ ಥರ ಇದೆ. ಬೇಕು ಅಂದರೆ ನೋಡಿ. ಓಕೆನಾ? ಸೊ ನೆಕ್ಸ್ಟು ಅಮಾವಾಸ್ಯೆಗೆ ನಾನು ವಿಡಿಯೋಲಿ ಕ್ಲಿಯರಾಗಿ ಹೇಳ್ತೀನಿ. ಸೊ ಯಾವ ಥರ ಯಾವತ್ತು ಬರುತ್ತೆ ಏನು ಅಂತ. ಸೊ ಹಾಗೆ ಚೆಕ್ ಮಾಡಿ. ಓಕೆನಾ? ಚೆಕ್ ಮಾಡಿ ತೊಗೊಳ್ಳಿ. ಸೊ ಈ ಥರ ಇದೆ. ಸೊ ಯಾವ್ಯಾವ ಥರ ತೊಂದರೆ ಆಗ್ತಾಯಿದೆ, ಯಾವ ಥರ ಮಾತೆ ಸಹಾಯ ಮಾಡಬೇಕು, ಮಾಡು ಅಂತ ಹೇಳ್ತಾ ಇದ್ದಾರೆ. ಈ ಮೂಲಕ ತಾಯಿ ಆಶೀರ್ವಾದ ಆಗತ್ತೆ ಅಂತ ಬ್ಲೆಸ್ ಮಾಡ್ತಾ ಇದ್ದಾರೆ. ಓಕೆನಾ? ನಂಬಿ ಖಂಡಿತ ತೊಗೊಳ್ಳಿ. ಓಕೆ? ಸೊ ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋ ನಿಮ್ಮ ಕೈ ಸೇರುತ್ತೆ. ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್, ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಹಾಗೆ ಯಾರೆಲ್ಲ ಸಮಯ ಕೊಟ್ಟು ಮ್ಯಾಜಿಕಲ್ ಮೀಡಿಯಾ 279 ಚಾನಲ್ನ ಪ್ರೋತ್ಸಾಹಿಸ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರೆಲ್ಲ ಮೆಂಬರ್ಶಿಪ್ ತೊಗೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಮುಂದೆನೂ ಕೂಡ ತೊಗೊಳ್ತಾ ಇರಿ. ಆ್ಯಂಡ್ ಅದನ್ನು ಮಂತ್ಲಿ ಅದನ್ನು ರಿನ್ಯೂ ಮಾಡಬೇಕಾಗತ್ತೆ, ಆಯಿತಾ? ತಿಂಗಳು ಪೇ ಮಾಡಬೇಕಾಗತ್ತೆ ಅದಕ್ಕೆ. ಸೊ ಅದನ್ನು ಮಾಡ್ತು ಅಂತಂದರೆ ನಿಮ್ಮದು ಮೆಂಬರ್ಶಿಪ್ ಇದ್ದೇ ಇರುತ್ತೆ. ಓಕೆನಾ? ಸೊ ಅದೊಂದು. ಮತ್ತು ಯಾರೆಲ್ಲ ಥ್ಯಾಂಕ್ಸ್ ಅಂತ ಯಾರು ಪೇ ಮಾಡ್ತಾ ಇದ್ದೀರಾ, ಯಾರು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯಾರೆಲ್ಲ ಹೀಲಿಂಗ್ ತೊಗೋತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಪರ್ಸನಲ್ ರೀಡಿಂಗ್ ತೊಗೋತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೆಲ್ಲ ಅಡಿಷ್ನಲ್ ಪೇ ಮಾಡ್ತಾ ಇದ್ದೀರಾ, ಓಕೆನಾ, ಚಾನೆಲ್ ಪ್ರೋತ್ಸಾಹಿಸೋಕ್ಕೋಸ್ಕರ, ಜೊತೆಗೆ ಯಾರೆಲ್ಲ ಹೀಲಿಂಗ್ ಆಗಲಿ ಅಥವಾ ಈ ಥರ ಅಡಿಷನಲ್, ಮತ್ತು ನನ್ನ ಸ್ಟೋರ್ಸ್ ವಿಸಿಟ್ ಮಾಡಿ ಯಾರೆಲ್ಲ ಬೈ ಮಾಡ್ತಾ ಇದ್ದೀರಾ, ಎನರ್ಜೈಸ್ ಕ್ರಿಸ್ಟಲ್ಸ್, ಬ್ರೇಸ್ಲೆಟ್ಸ್ ಎಲ್ಲ ಇದೆ. ಸೊ ಯಾರೆಲ್ಲ ಪರ್ಚೇಸ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಯಾರೆಲ್ಲ ಅಡಿಷ್ನಲ್ ಪೇ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗುವ. ಥ್ಯಾಂಕ್ ಯು. ಹಾಂ, ಇನ್ನೊಂದು ಹೇಳಲೇಬೇಕು. ಥ್ಯಾಂಕ್ ಯು ಸೋ ಮಚ್. 5,000 ಸಬ್ಸ್ಕ್ರೈಬರ್ಸ್ ಆಗೋಗಿದ್ದಾರೆ. ಥ್ಯಾಂಕ್ ಯು ಆಲ್. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೆಂಗೆ ಥ್ಯಾಂಕ್ಸ್ ಹೇಳೋದು ಅರ್ಥ ಆಗ್ತಾ ಇಲ್ಲ ನನಗೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು.